ಗುರುವಿನ ಗುರು ದತ್ತಾತ್ರೇಯ ಇದೇನು ನನಗೂ ಗೊತ್ತಿಲ್ಲ ಸ್ವಲ್ಪ. ನೀವು ಅವಧೂತ ಪರಂಪರೆ ಅಂತ ಕೇಳಿರ್ತೀರಿ. ಅವಧೂತರು ಅಂದ್ರೆ ನೀವು ಹೀಗಿರ್ತಾರೆ ಅಂತ ನೀವು ಪ್ರಿಡಿಕ್ಟ್ ಮಾಡೋಂತಾಗಲ್ಲ, ಅವರು ಅವರದೇ ಲೋಕದಲ್ಲಿ ಇರ್ತಾರೆ. ಈ ಪಾದುಕೆ ಅಂದ್ರೆ ಏನು? ಪಾದುಕೆ ಅನ್ನೋದು ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇಟ್ಟಿದೆ. ಯಾಕೆಂದ್ರೆ ಈ ದೇಶವನ್ನ 14 ವರ್ಷಗಳ ಪಾದುಕೆಯೇ ಇಟ್ಟೇ ಆಳಿದೆ. ಹಾಗಾಗಿ ಶಂಕರರೇ ಗುರುಪಾದಕ ಸ್ತೋತ್ರ ಅಂತಾನೆ ರಚನೆ ಮಾಡಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಇದೆ. ಗುಲಾಮ ಅಂದರೆ ಶರಣಾಗತಿ ಆಗುವಂಥದ್ದು. ನನಗೇನು ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಎಲ್ಲರೂ ಕೇಳ್ಕೊಳ್ತಾರೆ. ಏನು ಸಿಕ್ಕಿಲ್ಲ ಅಂತ ಕೇಳ್ಕೊಳ್ಳಿ. ಅವಾಗ ಅಂದರೆ ನನ್ನ ಪ್ರಶ್ನೆಗೆ ಕಸ್ಟಮೈಸ್ಡ್ ಆಗಿ ಆನ್ಸರ್ ಕೊಡುವಂಥ ಶಕ್ತಿನ ಈ ಟೂಲ್ಗಳು ಗಳಿಸ್ಕೊಂಡ್ಬಿಟ್ಟಿವೆ. ಸೊ ಇಂಥ ಸಂದರ್ಭದಲ್ಲಿ ಗುರು ಇನ್ನೂ ಆ ಗುರುವಿನ ಮುಂದೆ ಕೂತವ್ರು ಯಾರು ಅಂದರೆ 4 ಜನ ವೃದ್ಧರು, ಸನಕಾದಿ ಮುನಿಗಳು 4 ಜನ ಕೂತು ಕೇಳ್ತಾರೆ. ಕೇಳೋದು ಅಂದ್ರೆ ಏನು ಅಂದ್ರೆ ಅವರು ಮಾತೇ ಆಡಲ್ಲ, ದಕ್ಷಿಣಾಮೂರ್ತಿ. ಇವರು ಮೌನವಾಗಿರ್ತಾರೆ. ನಮಗೆ ಗುರುವಿನ ಯಾವುದೋ ಒಂದು ಮಾತು ಸರಿ ಅನಿಸದೇ ಇದ್ದಾಗ 108 ಉಪನಿಷತ್ತುಗಳಲ್ಲಿ ಪ್ರಶ್ನೋಪನಿಷತ್ ಅಂತಾನೆ ಒಂದಿದೆ. ಋಷಿಗಳು ಇನ್ನೊಬ್ಬ ಋಷಿ ಹತ್ರಕ್ಕೆ ಏನನ್ನೋ ತಿಳ್ಕೊಳಕ್ ಹೋಗ್ತಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಇಲ್ಲದೆ ಏನೂ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು, ಸಾಧಕರು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಇವತ್ತು ನಾವು ಮಾತಾಡ್ತಿರೋ ವಿಚಾರ ಏನು ಅಂತಂದರೆ, ಮುಖ್ಯವಾಗಿ ಗುರುವಿನ ಬಗ್ಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತ ಮಾತನ್ನು ಕೇಳಿದ್ದೀವಿ ನಾವು. ಆ ಗುರುವಿನ ಬಗ್ಗೆ, ಗುರುವಿನ ಶಕ್ತಿಯ ಬಗ್ಗೆ ಮತ್ತು ಗುರು ನಮ್ಮ ಜೀವನದಲ್ಲಿ ತರಬಹುದಾದ ಬದಲಾವಣೆಯ ಬಗ್ಗೆ, ಒಳ್ಳೆ ಗುರು ಸಿಗಬೇಕು ಅಂತ ನಾವು ಯಾವಾಗಲೂ ಅನ್ಕೋತೀವಿ. ಬಟ್ ಒಳ್ಳೆ ಶಿಷ್ಯನಾಗೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತು ಗುರುಗಳ ಜೊತೆಗೆ ಕೂತ್ಕೊಂಡಿದ್ದೀನಿ. ಈ ಒಂದು ವಿಚಾರವನ್ನು ಮಾತಾಡೋಕ್ಕೆ ಒಂದು ವಿಶೇಷವಾದ ಕಾರಣ ಕೂಡ ಇದೆ. ಆ ಕಾರಣ ಏನು ಅಂತಂದರೆ, ಇದೇ ತಿಂಗಳ 29ನೇ ತಾರೀಕು ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಗುರುಗಳ ಉಪಾಸನಾ ಫೌಂಡೇಶನ್ ಮೂಲಕ ಆಚರಣೆ ಮಾಡಲಾಗ್ತಾ ಇದೆ, ಅದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದು ನಡೀತಾ ಇರೋದು, ಅದರ ಡೀಟೇಲ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. BRS ಗ್ರ್ಯಾಂಡ್ಯೂರ್, ಕನಕಪುರ ರಸ್ತೆ, ತಲಘಟ್ಪುರ ಮೆಟ್ರೋ ನಿಲ್ದಾಣದ ಹತ್ತಿರ ಈ ಒಂದು ಸ್ಥಳದಲ್ಲಿ ಈ ಗುರು ಪೂರ್ಣಿಮಾ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಗುರುಗಳ ಹೊರತಾಗಿ, ಅಂದರೆ ಸದ್ಗುರು ಶ್ರೀರಾಮ್ ಅವರ ಹೊರತಾಗಿ ಸುಮಾರು ಜನ ಗಣ್ಯರು ಮತ್ತು ಸಾಧಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಇದರ ಒಂದು ಡೀಟೇಲ್ಸ್ ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ. ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ ಭಾಗವಹಿಸಿ ಅಂತ ನಾನು ಈ ಮೂಲಕ ಕೇಳಿಕೊಂಡು ನಾನು ಗುರುಗಳಿಗೆ ಈ ಕಾರ್ಯಕ್ರಮ ಮತ್ತೊಂದು ಸಲ ಸ್ವಾಗತಿಸಿ, ಎಸ್ ಗುರುಗಳೇ, ಗುರುಪೂರ್ಣಿಮೆ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ. ಎಸ್, ಗುರು ಪೂರ್ಣಿಮಾ ಅಂತಂದರೆ ನನಗೆ, ಅಂದರೆ ನೀವು ನನಗೊಂಥರ ಗುರುಗಳೇ. ನಮ್ಮ ಕಾರ್ಯಕ್ರಮದಲ್ಲಿ, ಸ್ಪಿರಿಚುವಲ್ ಕಾರ್ಯಕ್ರಮ ಮಾನಸ ಸರೋವರದಲ್ಲಿ ಬರುವಂಥ ಪ್ರತಿಯೊಬ್ಬರು ವ್ಯಕ್ತಿಗಳು ಕೂಡ ನಮ್ಮ ಗುರುಗಳೇ. ಮತ್ತು ನಿಮಗೂ ಕೂಡ ಅವರು ಗುರುಗಳಾಗಿ ಸಾಕಷ್ಟು ವಿಚಾರಗಳನ್ನ ಕಲಿಸಿದ್ದಾರೆ ಅಂತ ಅನ್ಕೋತೀನಿ. ಬಟ್ ಕಲಿಕೆ ಅನ್ನೋದು ನಿರಂತರ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಇತ್ತೀಚೆಗೆ ನೀವು ಕಲಿತಿರುವಂಥ ಪಾಠ ಯಾವುದು ಗುರುಗಳೇ? ಅಥವಾ ಕಲಿಸಿರುವಂಥ ಪಾಠ ಯಾವುದು? ಇಲ್ಲ, ನಾವು ಪ್ರತಿದಿನ ಒಂದಲ್ಲ ಒಂದು ಕಲಿತಾನೆ ಇರ್ತೀವಿ. ಪರ್ಟಿಕ್ಯುಲರಾಗಿ ಇದೆ ಅಂತಿಲ್ಲ. ನಾವೇನು ಯೋಚನೆ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಇದನ್ನು ಹೇಳ್ತೀನಿ. ನೆನ್ನೆ ನಾವು ಹೇಗೆ ಬದುಕಿದ್ವೋ ಅದೇ ರೀತಿಯಾಗಿ ಇವತ್ತಿರಬಾರ್ದು. ನೆನ್ನೆಗಿಂತ ಇದು ಉತ್ತಮವಾಗಬೇಕು. ಹಾಗಾಗಿ ನೆನ್ನೆ ದಿನ ನಮಗೆ ಪಾಠ. ಯಾಕೆ ಅಂದರೆ ಇವತ್ತು ಅದನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೆ. ಇವತ್ತೇನು ಬದುಕ್ತಾ ಇದ್ದೀವಿ, ಇವತ್ತು ಹೇಗೆ ನಿಂತ್ವು, ಇವತ್ತು ಹೇಗೆ ಕೂತ್ವು, ಇವತ್ತು ಹೇಗೆ ಬೇರೆಯವ್ರ ಜೊತೆ ವ್ಯವಹರಿಸಿದ್ವು, ಮಾತಾಡಿದ್ವು, ನಾಳೆ ಅದಿನ್ನೂ ಉತ್ತಮವಾಗಿರಬೇಕು. ಹಾಗೆ ದಿನದಿಂದ ದಿನಕ್ಕೆ ವಿಕಾಸವಾದ ಅಂತ ಏನು ಕರೀತಾರಲ್ಲ, ಹಾಗಾಗಿ ನಾವು ದಿನದಿಂದ ದಿನಕ್ಕೆ ಏನೋ ಕಲಿತಾ ಇರ್ತೀವಿ. ಗೊತ್ತಿಲ್ಲದೆಯೋ ಕಲಿತಾ, ನೋಡ್ತಾ, ಕೇಳ್ತಾ, ತಿಳ್ಕೊಳ್ತಾ ಕಲಿತಾ ಹೋಗಿರ್ತೀವಿ. ಅದು ನಮ್ಮ ಲೈಫ್ನಲ್ಲಿ ಅಪ್ಲೈ ಆಗ್ತಾ ಹೋಗ್ಬೇಕಷ್ಟೆ. ಕಲಿತು ಮರ್ತು ಬಿಡಬಾರ್ದು. ಒಬ್ಬ ಸಾಮಾನ್ಯನಿಗೂ ಒಬ್ಬ ಅಸಾಮಾನ್ಯ ಸಾಧಕನಿಗೂ ಅದೇ ವ್ಯತ್ಯಾಸ. ಸಾಮಾನ್ಯ ನೋಡ್ತಾನೆ, ಕೇಳ್ತಾನೆ, ತಿಳ್ಕೊಳ್ತಾನೆ, ಅಲ್ಲಿಗೆ ಬಿಟ್ಬಿಡ್ತಾನೆ. ಆದರೆ ಅಸಾಮಾನ್ಯ ಒಬ್ಬ ಸಾಧಕ ಆದವನು, ಏನನ್ನು ಸಾಧಿಸಬೇಕು ಅಂತ ಇರೋನು ಹೇಗೆ ಅಂದರೆ, ಪ್ರತಿಯೊಂದು ಏನು ಕಲಿತಾನೆ ಅದನ್ನು ತನ್ನ ಲೈಫ್ನಲ್ಲಿ ಅದನ್ನು ಹೇಗೆ ಅಳವಡಿಸ್ಕೋಬೇಕು, ಅಥವಾ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಂಡು, ಇಲ್ಲ ಇದಕ್ಕೂ ನನಗೂ ಉತ್ತಮ ಇದ್ದೀನಿ ನಿನ್ನೆದಕ್ಕಿಂತ, ಅಥವಾ ಈ ವಿಷಯಕ್ಕಿಂತ ನಾನು ಇನ್ನೂ ಉತ್ತಮವಿದ್ದೀನಿ ಅಂತ ಅಂದ್ಕೊಳ್ತಾ ಹೋದಾಗ ಮಾತ್ರ ಅವನು ಮಹಾನ್ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಆಗ್ತದೆ. ವೆರಿ ಟ್ರೂ. ಗುರುಗಳೇ, ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಯಾವುದೋ ಒಂದು ನಾವು ಕೆಲವೊಂದು ದಿನ ತಪ್ಪು ಮಾಡ್ತೀವಿ ಲೈಫಲ್ಲಿ.
ಅಂದರೆ ನಮ್ಮಂಥ ಸಾಮಾನ್ಯರು ಏನೋ ಒಂದು ಎಡವಟ್ ಮಾಡ್ಕೋತೀವಿ. ಎಡವಟ್ ಮಾಡ್ಕೊಂಡಾಗ ನಮಗೆ ಸಂಜೆ ರಾತ್ರಿ ಮಲ್ಕೊಂಡಾಗ ಅದೇ ಕಾಡ್ತಿರುತ್ತೆ. ಅಯ್ಯೋ ಅದು ಯಾಕೆ ನಾನು ಆ ಥರ ಹೇಳಿದೆ, ಅಥವಾ ನಾನು ಯಾಕೆ ಹಂಗೆ ಮಾಡಿದೆ, ನಾನು ಈ ಥರ ಮಾಡ್ಬೋದಾಗಿತ್ತಲ್ಲ ಅನ್ನೋದು ಕಾಡ್ತಿರುತ್ತೆ. ಅಂದರೆ ನಮ್ಗೆ ಗೊತ್ತಿಲ್ಲದಂಗೆ ನಾವು ವಿಮರ್ಶೆ ಮಾಡ್ಕೊಳ್ತಾ ಇರ್ತೀವಿ. ಮತ್ತು ಈ ಥರ ಮಾಡಬಾರ್ದು ಅಂದರೆ ನಾವು ಯಾವಾಗ ಪಶ್ಚಾತ್ತಾಪ ಪಡ್ತೀವಿ ಆವಾಗ ನಾವು ಆ ಥರ ಇನ್ನೊಂದು ಸಲ ಮಾಡುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾನು ಯಾಕೆ ಇದು ಮಾತ್ರ ಹೇಳ್ತಾ ಇದ್ದೇನೆ ಅಂದರೆ, ಈ ರಾತ್ರಿ ಅನ್ನೋದು ಇದೆಯಲ್ಲ, ಅದು ಬಹುಶಃ ಇಡೀ ದಿನವನ್ನು ಅವಲೋಕನ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತ ನಿಮ್ಗೆ ಅನ್ಸುತ್ತೆ? ಹೌದು, ಇಲ್ಲ, ನಾವು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು. ಹಿಂದಿನಿಂದ ಹಿರಿಯರು ತುಂಬ ಸರಿ ಹೇಳಿದ್ದಾರೆ ಇದನ್ನು. ಯಾವತ್ತೂ ಕೂಡ ರಾತ್ರಿ ಮಲಗೋದಕ್ಕೆ ಮುಂಚೆ ಇವತ್ತು ನಾನು ಏನು ಮಾಡಿದೆ, ಎಷ್ಟು ಸರಿ ಮಾಡಿದೆ, ಎಷ್ಟು ತಪ್ಪು ಮಾಡಿದೆ, ಈ ತಪ್ಪು ಮುಂದಿನ ದಿನದಲ್ಲಿ ಆಗದೇ ಇರೋ ಹಾಗೆ ನಾನು ಏನು ಮಾಡಬೇಕು ಅಂತ ನನ್ನನ್ನು ನಾನು ವಿಮರ್ಶೆ ಮಾಡ್ಕೋಬೇಕು ಪ್ರತಿದಿನ ರಾತ್ರಿ. ಹೀಗೆ ಮಾಡಿಕೊಂಡಾಗ ಬೆಳಗ್ಗೆ ಎದ್ದಾಗ ನಾನು ಇನ್ನೂ ಚೆನ್ನಾಗಿ ಈ ದಿನವನ್ನು ನಿಭಾಯಿಸಲಿಕ್ಕೆ, ಈ ದಿನವನ್ನು ಅನುಭವಿಸಲಿಕ್ಕೆ, ಈ ದಿನವನ್ನು ಇನ್ನೂ ಚೆನ್ನಾಗಿ ಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹಾಗಾಗಿ ಪ್ರತಿ ಕಾರ್ಯಕ್ರಮ, ಪ್ರತಿ ಶಿಬಿರ, ಪ್ರತಿ ಮಾತಾದಾಗಲೂ ಇದನ್ನು ಬೇರೆ ಹ್ಯಾಂಗಲಲ್ಲಿ ನಿಂತು ನೋಡಿ, ಇದನ್ನು ಇನ್ನೂ ಚೆನ್ನಾಗಿ ಹೇಗೆ ಹೇಳ್ಬೋದಾಗಿತ್ತು, ಇದನ್ನು ಇನ್ನೂ ಚೆನ್ನಾಗಿ ನಾನು ಇನ್ನೂ ಹೇಗೆ ಕಲಿಸ್ಬೋದಾಗಿತ್ತು. ಯಾಕೆಂದರೆ ನಮಗೆ ದುರಾದೃಷ್ಟ ಏನಂದರೆ ಯಾರೂ ಡೈರೆಕ್ಟ್ ಹೇಳ್ಕೊಡೋರು ನಮ್ಮ ಜೀವನದಲ್ಲಿ ಯಾರು ಇರಲಿಲ್ಲ. ಅಂದರೆ ಏನು ನಾವು ಯೋಗ ಮಾರ್ಗ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾಣ ಎಲ್ಲವೂ ಕೂಡ ಈಗೇನು ಮುಂದುವರೆದಂತೆ ನಾವು ತುಂಬ ಶಿಬಿರಗಳನ್ನು ಲಕ್ಷ್ಮೀ ಸಾಧನದಿಂದ ಹಿಡಿದು ತುಂಬ ವಿಷಯಗಳನ್ನು ಜೋಡಿಸ್ತಾ ಹೋಗ್ತಾ ಇದ್ದೀವಿ. ಹೇಳ್ತಾ ನಮ್ಮನ್ನು ವಿಮರ್ಶೆ ಮಾಡ್ತಾ ಹೋದಾಗ ಈಗೂ ಮಾಡ್ಬೋದಾಗಿತ್ತಲ್ಲ, ಒಬ್ಬ ವ್ಯಕ್ತಿಗೆ ಇದು ಅವಶ್ಯಕತೆ ಇದೆ ಅಂತ ನಮಗೂ ಅನ್ಸೋಕ್ಕೆ ಶುರು ಮಾಡಿ ನಮ್ಮನ್ನು ತಿದ್ಕೊಳ್ಳೋ ಜೊತೆಗೆ ಇದೊಂದು ನಂದು ಸ್ವಾರ್ಥ ಇದೆ, ಏನನ್ನೇ ಕಲಿಸಬೇಕಾದ್ರೂ ನಮ್ದೊಂದು ಸ್ವಾರ್ಥ ಇದೆ, ಅವ್ರಿಗೆ ಹೇಳ್ಕೊಡ್ತಾ ನಾನು ಇನ್ನೂ ಪರ್ಫೆಕ್ಟ್ ಆಗ್ಬೋದು. ಹಾಗೆ ಪ್ರತಿಯೊಬ್ಬರು ವಿಮರ್ಶೆ ಮಾಡ್ಕೊಳ್ತಾ, ವಿಶೇಷವಾಗಿ ರಾತ್ರಿ ಸಮಯ ಹಾಗೆ ವಿಮರ್ಶೆ ಮಾಡ್ಕೊಳ್ತಾ ಹೋದರೆ ಉತ್ತಮ ಆಗ್ತಾ ಹೋಗ್ತಾನೆ, ಒಬ್ಬ ಅತ್ಯುತ್ತಮ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಇನ್ನೊಬ್ಬರಿಗೋಸ್ಕರ ಅಲ್ಲ, ತನಗೋಸ್ಕರ ಒಬ್ಬ ಅತ್ಯುತ್ತಮ ವ್ಯಕ್ತಿ ಆಗ್ತಾನೆ. ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ಇನ್ನೊಂದು ಬಹಳ ಅದ್ಭುತವಾದ ಉಕ್ತಿ ನೆನಪು ಬಂತು. ಅದು ನಮ್ಮ ವಚನ ಕಾಲದ ಉಕ್ತಿ. ಅದೇನಂದ್ರೆ ಅರಿವೇ ಗುರು ಅಂತ ಹೇಳಿ. ಇದನ್ನೆಲ್ಲ ನೋಡಿಕೊಂಡೇ ಅರಿವೇ ಗುರು ಅಂತ ಬಂದಿರೋದು. ಈ ಅರಿವು ಅಂದ್ರೆ ಏನು ಆ್ಯಕ್ಚುಲಿ? ಹಾಗಾದರೆ ಏನಂದರೆ ಅರಿವು ಅನ್ನೋದನ್ನೇ ಈಗ ಕಾನ್ಷಿಯಸ್ನೆಸ್ ಅಂತ ಏನು ಕರೀತಾರೆ ಅದನ್ನೇ ಅರಿವು ಅಂತ ಹೇಳ್ತೀವಿ. ಎಸ್, ಹೌದು, ಅರಿವು ಅನ್ನೋದು ಒಳಗಿನಿಂದ ಬರೋದು. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಅಂತರಂಗ ಅಂತ ಏನಿದೆ ನಮ್ಮದು, ಅದು ಸೂಚಿಸ್ತದೆ. ಪ್ರತಿಯೊಬ್ಬರಿಗೂ ಇದೆ ಅಂತರಂಗ ಅನ್ನೋದು. ಅಂದರೆ ಮನಸ್ಸು ಅಕ್ಷಿ ಅಂತ ಏನು ಕರಿತೀರಿ, ಅಂತರಂಗ ಅಂತ ಏನು ಕರಿತೀರಿ, ಅಥವಾ ನಿಮ್ಮನ್ನು ಚಿತ್ತ ಅಂತ ಏನು ಇದೆ, ಮನಸ್ಸಿನದೇ ಒಂದು ಭಾಗ. ಇದು ಅತ್ಯಂತ ಗಾಢವಾದ ವಿಷಯ. ಅದು ಎಲ್ಲವನ್ನೂ ನಿಮಗೆ ಸೂಚಿಸ್ತಾ ಇರ್ತದೆ. ಇಲ್ಲ, ಈ ರೂಟಿಗೆ ಈಗ ಹೋಗಬೇಡ, ಈ ಕೆಲಸ ಈಗ ಮಾಡಬೇಡ. ಯಾವಾಗ ಸೂಚಿಸುತ್ತೆ? ಅದು ಕೇಳೋದಿಲ್ವಲ್ಲ ನಮಗೆ? ಕೇಳಿಸ್ತದೆ. ಯಾವಾಗ ಅಂದರೆ ನೀವು ರಿಲ್ಯಾಕ್ಸ್, ಈ ಕಾನ್ಷಿಯಸ್ ಮೈಂಡ್ ರಿಲ್ಯಾಕ್ಸ್ ಆಗಿದ್ದಾಗ ಈ ಸಬ್ ಕಾನ್ಷಿಯಸ್ ಆಗ್ತದೆ, ಜಾಗೃತಿ ಆಗ್ತದೆ. ಆಗ ಈ ಮುಂದೆ ಆಗುವಂಥ ಅಥವಾ ನೀನು ಈ ಕೆಲಸ ಮಾಡೋದು ಸಕ್ಸಸ್ ಆಗ್ತದೆ, ಈ ಕೆಲಸ ಮಾಡಿದ್ರೆ ಫೇಲ್ಯೂರ್ ಆಗ್ಬೋದು ಅನ್ನೋದು ಬರ್ತದೆ. ಹಾಗೆ ಬರಬೇಕಾದ್ರೆ ನೀವು ಹೇಳಿದ್ರಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಯಾವಾಗ ಅಂದರೆ ಹೊರಗಿನ ಒಬ್ಬ ಗುರು ಬೇಕು ಅದಕ್ಕೆ. ಓಹೋ, ಓಕೆ. ಒಳಗಿನ ಗುರುವಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಹೊರಗೊಬ್ಬ ಗುರು ಇರಬೇಕು. ತುಂಬ ಸರಿ ಏನು ಮಾಡಿಬಿಡ್ತೇವೆ, ಅರಿವೇ ಗುರು ಅಂತ ಅಂದ್ಬಿಟ್ಟು ಅವ್ರನ್ನ ಯಾಕೆ ಫಾಲೋ ಮಾಡಲಿ, ಇವ್ರ ಮಾತು ಯಾಕೆ ನಾನು ಕೇಳಲಿ, ಅಮ್ಮನ ಮಾತನ್ನು ಯಾಕೆ ಕೇಳಬೇಕು ಅನ್ನೋವರೆಗೆ ಆಗಿಬಿಡ್ತಾರೆ. ಅದು ಹಾಗಾಗಲ್ಲ. ಹೊರಗನವ್ರ ಮಾತು ಕೇಳ್ತಾ, ತಿಳಿದವ್ರ ಮಾತು ಕೇಳ್ತಾ, ಜ್ಞಾನಿಗಳ ಮಾತು ಕೇಳ್ತಾ, ಅನುಭವಸ್ಥರ ಮಾತು ಕೇಳ್ತಾ ಹೋದಾಗ ಒಳಗಿನ ಅರಿವು ಇನ್ನೂ ಪಕ್ವ ಆಗ್ತದೆ, ಗಟ್ಟಿ ಆಗ್ತದೆ. ಆಗ ಒಳಗಿನ ಮಾತು ತುಂಬ ಸುಲಭವಾಗಿ ಕೇಳಿಸೋಕ್ಕೆ ಶುರುವಾಗ್ತದೆ. ಹಾಗೆ ನಾವು ಉಪಾಸನದಲ್ಲಿ ಹೇಳ್ತೀವಿ, ಫಸ್ಟು ಉಪಾಸನ ಅಂತ ಅದಕ್ಕೆ ಹೆಸರಿಟ್ಟು, ಉಪಹಾಸನ. ಹತ್ರ ಕುತ್ಕೋ. ಯಾರ ಹತ್ರ? ಮೊದಲು ಗುರುವಿನ ಹತ್ರ ಕುತ್ಕೋ, ಹೊರಗಿನ ಗುರುವಿನ ಹತ್ರ ಕುತ್ಕೋ. ಆ ಗುರು ಒಳಗಿನ ಗುರುವಿನ ಹತ್ರಕ್ಕಾಗೋದು ಹೇಗೆ ಅಂತ ಹೇಳ್ತಾರೆ. ಯಾವಾಗ ಒಳಗಿನ ಗುರು ಹತ್ರಕ್ಕೆ ನೀವು ಹಾಕ್ತಿರೋ ಪರಮಾತ್ಮನಕ್ಕೂ ಹತ್ರ ಹಾಕ್ತೀರಿ. ಎಕ್ಸಾಕ್ಟ್ಲಿ. ಇದು ಭಾಳ ಚೆನ್ನಾಗಿದೆ ಈ ವಿಷಯ ನೋಡಿ. ಅಂದರೆ ಒಳಗಿನ ಗುರು ನಿಮ್ಗೆ ಸಿಗಬೇಕಾದ್ರೆ ಅಥವಾ ಒಳಗಿನ ಗುರುವಿನ ಶಕ್ತಿ ಸಾಮರ್ಥ್ಯ ನಿಮಗೆ ಅರ್ಥ ಆಗಬೇಕು ಆದರೆ, ಒಳಗಿನ ಗುರುವಿನ ಕೃಪೆ ನಿಮಗೆ ಸಿಗಬೇಕು ಅಂದರೆ ಹೊರಗಿನ ಗುರುವಿನ ಒಂದು ಆಶೀರ್ವಾದ ಕೂಡ ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಯಾಕೆಂದರೆ ನಮ್ಗೆ ಏನು ಅನ್ಸುತ್ತೆ ಅಂದರೆ, ನಮ್ಮಂಥ ಸಾಮಾನ್ಯರಿಗೆ ಅರಿವು ಅಂದರೆ ಏನ್ರಿ, ಅರಿವಿದೆಯಲ್ಲ ನನಗೆ, ನಮ್ಮ ಕಾನ್ಷಿಯಸ್ನೋ ಅಂತ ಇಷ್ಟೇ ಅನಿಸ್ಬಿಡುತ್ತೆ. ನಾನೇನು ಮಲ್ಕೊಂಡಿಲ್ವಲ್ಲ ನಾನು. ಅದನ್ನು ಬಳಸ್ಕೊಳ್ಳೋದು ಹೇಗೆ, ಆ ಅರಿವು ಏನು ಹೇಳ್ತಾ ಇದೆಯಲ್ಲ ಅದನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಬೇಕಲ್ಲ. ಹಾಗೆ ಗೊತ್ತಾಗಬೇಕಾದ್ರೆ ಹೊರಗಿನ ಗುರು ಬಹಳ ಮುಖ್ಯ. ವಂಡರ್ಫುಲ್. ಸೊ ಈ ಒಂದು ಗುರುಪೂರ್ಣಿಮೆಯ ಕಾರ್ಯಕ್ರಮ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಗುರುಪೂರ್ಣಿಮೆ ಕಾರ್ಯಕ್ರಮನ ಅಂದರೆ ಒಂದು ದಿನದ ಈ ಅನುಭವನ ಏನು ಪಡ್ಕೊಳ್ತಾರೆ ಇಲ್ಲಿ ಬರುವಂಥ ಜನರು, ಮತ್ತು ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೇಗೆ ಅದನ್ನು ಬಳಸ್ಕೊಳ್ಬೇಕು ಅದ್ರ ಬಗ್ಗೆ ನೋಡಿ. ನಾವೇನು ಕಲಿತೀವಿ, ಏನು ತಿಳಿದಿದ್ದೀವಿ, ಅದು ಹಿಂದಿನಿಂದ ಬಂದ ಪರಂಪರೆ. ಅದು ವಿಕಾಸವಾಗ್ತಾ ಎಷ್ಟೋ ಸಾವಿರ ವರ್ಷಗಳಿಂದ, ವಿಶೇಷವಾಗಿ ಭಾರತದವರ ಒಂದು ಅದೃಷ್ಟ ಅಂತ ಏನಿದೆ, ಇನ್ನೆಲ್ಲೂ ಇಲ್ಲದೆ ಇರುವಂಥ ಒಂದು
ಶಕ್ತಿ, ಸಾಮರ್ಥ್ಯ, ಜ್ಞಾನ ಇಲ್ಲಿದೆ. ಆಧ್ಯಾತ್ಮಿಕವಾಗಿರ್ಬೋದು, ಲೌಕಿಕವಾಗಿರ್ಬೋದು. ಅದು ವೇದಗಳ ಮೂಲಕ, ವೇದಾಂತದ ಮೂಲಕ, ಪುರಾಣಗಳ ಮೂಲಕ, ವಚನಗಳ ಮೂಲಕ, ಎಷ್ಟೋ ಸಂಗತಿಗಳ ಮೂಲಕ ನಮ್ಮ ವಿಕಾಸ, ನಮ್ಮ ಅರಿವನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ನಮ್ಮ ಪೂರ್ವಜರು, ನಮ್ಮ ಸಾಧಕರು, ಋಷಿಗಳು ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೂಲದಲ್ಲಿ ಆರ್ಷ ಪರಂಪರೆ ಎಂದು ಕರೀತಾರೆ. ವ್ಯಾಸರು ಅನ್ನುವಂಥ 5,000 ವರ್ಷಗಳಿಗೂ ಹಿಂದೆ ಇದ್ದಂಥ ಆ ಮಹಾಪುರುಷರು, ವೇದಗಳು ಅನ್ನೋದು ಕಲಸು ಮೇಲೋಗುರುವಾಗಿತ್ತು, ಒಟ್ಟಿಗೆ ಸೇರಿ ಹೋಗಿತ್ತು. ಈ 4 ವೇದ ಅಂತ ಹೇಗಿದೆ, ಅದಿರಲಿಲ್ಲ ಮೊದಲು. ಪುರಾಣಗಳು ಇರಲಿಲ್ಲ, ಎಲ್ಲವೂ ಒಟ್ಟಿಗೆ ಆಗಿಬಿಟ್ಟಿತ್ತು. ಯಾರ್ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆ ತಗೊಳ್ತಾ ಇದ್ರು. ವ್ಯಾಸರು ಅದನ್ನು ನೋಡಿದರು, ಇದು ಎಲ್ಲರಿಗೂ ಸರಿಯಾಗಿ ಸಿಗಬೇಕಾದ್ರೆ ಅದಕ್ಕೆ ಒಂದು ವಿಂಗಡಣೆ ಮಾಡೋದು ಒಳ್ಳೆಯದು ಅಂಥೇಳಿ ಒಟ್ಟಿಗೆ ಇದ್ದಂಥ ವೇದ ಇದೆ, ಜ್ಞಾನ ಇದೆ, ಅದನ್ನು 4 ವೇದಗಳಾಗಿ ಮಾಡಿದ್ರು. ಅದು ಸಾಮವೇದ, ಋಗ್ವೇದ ಪ್ರಾಚೀನವಾದದ್ದು, ನಂತರ ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, 4 ವೇದಗಳಾಗಿ ಮಾಡಿದರು. ಅಷ್ಟೇ ಸಾಲದು, ಸಾಮಾನ್ಯರಿಗೂ ಸಿಗಬೇಕು ಅದು ಅನ್ನೋ ಕಾರಣಕ್ಕೆ ಪುರಾಣಗಳನ್ನು ಏನಿತ್ತು ಹಿಂದೆ ಇದ್ದದ್ದನ್ನೇ ಅದನ್ನು ವಿಂಗಡಣೆ ಮಾಡಿ 18 ಪುರಾಣಗಳು, 18 ಉಪಪುರಾಣಗಳನ್ನು ಕೊಟ್ಟರು. ಅದಲ್ಲದೆ ಇನ್ನೂ ಜ್ಞಾನದ ಉತ್ತುಂಗವನ್ನು ನಾನು ಪಡೆಯಬೇಕು ಅಂತ ಯಾರಿದ್ದಾರೆ 108 ಉಪನಿಷತ್ತುಗಳನ್ನು ವಿಂಗಡಣೆ ಮಾಡಿ ಕೊಟ್ಟರು. ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟಂಥ ವ್ಯಾಸರಿಗೆ ನಾವೇನು ಕೃತಜ್ಞತೆ ಸಲ್ಲಿಸುವಂಥದ್ದು? ಆಮೇಲೆ ಮಹಾಭಾರತದಂತಹ ಪಂಚಮ ವೇದ ಅಂತ ಏನು ಕರೀತಾರೆ, ಎಂತಹ ಅಗಾಧವಾದ, ನೀವೇನು ಓದಿದೆ ಇದ್ರೂ ಅಡ್ಡಿಲ್ಲ. ಮಹಾಭಾರತ ಒಂದನ್ನು ಓದಿದರೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಕೌಟುಂಬಿಕವಾಗಿ ಯಾವ ಹ್ಯಾಂಗಲಲ್ಲಿ ಬೇಕು ನಿಮಗೆ. ಈ ಕಾಲದಲ್ಲಿ ಹಿಂಗಿದೆ ಅಂತ ಹೇಳ್ತಿರಲ್ಲ, ಮಹಾಭಾರತ ಓದಿದ್ರೆ ಇಲ್ಲಪ್ಪ ಇದು ಇವತ್ತಿಲ್ಲ, ಹಿಂದೆ ಇದೆಲ್ಲ ನಡೆದು ಹೋಗ್ಬಿಟ್ಟಿದೆ, ಎಲ್ಲವೂ ಅಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಹಾಗಾಗಿ ಇಷ್ಟೆಲ್ಲ ಕೊಟ್ಟಂಥ ವ್ಯಾಸರಂಥ ಮಹಾಪುರುಷರಿಗೆ ಒಂದು ದಿನ ಹಿಂದೆ ಏನಿತ್ತು ಅಂದರೆ ಗುರುಕುಲಗಳಲ್ಲಿ 6 ವರ್ಷ 12 ವರ್ಷಗಳ ಕಾಲ ಅಧ್ಯಯನ ಮಾಡ್ತಾ ಇದ್ರು. ಒಂದು 8 ವರ್ಷಕ್ಕೋ 12ನೇ ವಯಸ್ಸಿಗೋ ಗುರುಕುಲಕ್ಕೆ ಬಂದರೆ ಅಲ್ಲಿಂದ 6 ವರ್ಷ ಅಥವಾ 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿ ಗುರುವಿನ ಅಪ್ಪಣೆ ಪಡೆದು ಹೋಗ್ತಾ ಇದ್ರು. ಇನ್ನು ಅವರವರ ರಾಜ್ಯಭಾರವೋ ಇನ್ನೊಂದು ಗುರುಕುಲ ನಡೆಸುವಂಥದ್ದು ಆಗ್ತಾಯಿತ್ತು. ಆದರೆ ಕಲಿಸಿದ ಗುರುವಿನ ಅವಾಗವಾಗ ಭೇಟಿ ಆಗೋಕ್ಕಾಗಲ್ಲ. ಹಾಗಾಗಿ ಒಂದು ವ್ಯಾಸರು ಇಷ್ಟೆಲ್ಲ ಕೊಟ್ಟರು, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ಯಾವ ದಿನ ಮಾಡಬೇಕು? ಹಾಗಾಗಿ ಆಷಾಢದ ಹುಣ್ಣಿಮೆಯ ದಿನ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಅಂತ ಕೂಡ ಅವರನ್ನು ಕರೀತಾರೆ. ಆ ದಿನದಲ್ಲಿ ಎಲ್ಲ ಗುರುವಿನಿಂದ ಕಲ್ತರೋ ಅವರೆಲ್ಲರೂ ಆ ದಿನ ಆ ಗುರುಕುಲಗಳಿಗೆ ಹೋಗಿ ವ್ಯಾಸರ ಹೆಸರಿನಲ್ಲಿ ಅಥವಾ ಅವರ ಗುರುಗಳ ಯಾರಿಂದ ಕಲ್ತರೋ ಅವರ ಹೆಸರಿನಲ್ಲಿ ಅವ್ರಿಗೆ ಹೋಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ, ಇಷ್ಟೆಲ್ಲ ಕಲಿಸಿದ್ದಕ್ಕೆ ನನ್ನ ಜೀವನ ಇಷ್ಟು ಚೆನ್ನಾಗಿದೆ, ಹೀಗೆ ನಡೀತಾ ಇದೆ, ಇಷ್ಟು ಜ್ಞಾನ ಕೊಟ್ಟಿದ್ದೀರಿ. ಪ್ರತಿದಿನ ಮನೆಯಲ್ಲಿ ಗುರುವನ್ನು ಸ್ಮರಣೆ ಮಾಡ್ತೀವಿ, ಪ್ರತಿದಿನ ಗುರು ಪ್ರಾರ್ಥನೆ ಹೇಳ್ತೀವಿ. ಏನನ್ನೇ ಶುರು ಮಾಡಬೇಕಾದ್ರೂ ಶ್ರೀ ಗುರುಭ್ಯೋ ನಮಃ ಅಂತಲೇ ಶುರು ಮಾಡ್ತೀವಿ. ಆದರೆ ಪ್ರತ್ಯಕ್ಷವಾಗಿ ನಮ್ಮ ಮನೆಯಲ್ಲೂ ದೇವಸ್ಥಾನ ಇದೆ, ನಮ್ಮ ಮನೆಯಲ್ಲೂ ಒಂದು ಫೋಟೋ ಇದೆ, ದೀಪ ಹಚ್ಚುತ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅಷ್ಟೇ ಸಾಲದು, ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಬೇರೆ ಬೇರೆ ಕಡೆಗೆ ಹೋದಾಗ ಸ್ವಲ್ಪ ವಿಕಾಸವೂ ಆಗ್ತೀವಿ. ಹಾಗೆ ಮನೆಯಲ್ಲೂ ಗುರು ಪ್ರಾರ್ಥನೆ ಮಾಡಿದರು, ವರ್ಷಕ್ಕೂ ಒಮ್ಮೆನಾದರೂ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ಎಲ್ಲ ಗುರು ಬಾಂಧವರು ಒಟ್ಟಿಗೆ ಸೇರಿ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಇಷ್ಟೆಲ್ಲ ನಮಗೆ ಕೊಟ್ರಿ ಅನ್ನುವಂಥ ಕೃತಜ್ಞತೆಯನ್ನು ಸಲ್ಲಿಸಿ, ನಮ್ಮ ಕೈಲಾದಂಥ ದಕ್ಷಿಣೆಯನ್ನು ಮತ್ತೊಂದು ಅರ್ಪಿಸಿ, ಅವರಿಂದ ಫಲಮಂತ್ರಾಕ್ಷತೆ, ವಿಶೇಷವಾಗಿ ಆ ದಿನ ಗುರುಗಳಿಂದಾಗಿ ಫಲ, ಮತ್ತು ಅಂದರೆ ಫಲ ಅಂದ್ರೇನು, ಯಾವುದೋ ಹಣ್ಣು ಕೊಡ್ತಾರೆ ಫಲ, ಆದರೆ ಅದು ಅರ್ಥ ಏನು ಅಂದರೆ ನಿನಗೆ ಆ ಫಲ, ನೀನು ಏನು ಸಾಧನೆ ಮಾಡ್ತಾ ಇದ್ದಿ ಅದು ಪರಿಪೂರ್ಣವಾಗಿ ಫಲಿಸಲಿ ನಿನಗೆ ಅನ್ನೋ ಒಂದು ಸಾಂಕೇತಿಕವಾಗಿ ಫಲ ಕೊಟ್ಟು, ಮಂತ್ರಾಕ್ಷತೆಯನ್ನು ಕೊಟ್ಟು, ನಿನಗೇನು ಕಾರ್ಯಸಿದ್ಧಿ ಮುಂದಾಗೋದಿದೆ ಅದು ಇನ್ನೂ ಚೆನ್ನಾಗಿ ಆಗಲಿ, ಅಡೆತಡೆಗಳಿಲ್ಲದೆ ಇದ್ದರೂ ಅದನ್ನು ನಿಭಾಯಿಸಿ ನಿನ್ನ ಸಾಮರ್ಥ್ಯ ಹೆಚ್ಚು ಮಾಡ್ಕೋ ಅನ್ನೋ ಕಾರಣಕ್ಕೆ ಫಲ ಮಂತ್ರಾಕ್ಷತೆಯನ್ನು ಆ ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಪಡೆದು ಒಬ್ಬ ಶಿಷ್ಯ ಆದವನು ವಾಪಸ್ ತೆರಳುವಂಥದ್ದು ಹಿಂದಿನಿಂದ ಬಂದ ಪದ್ಧತಿ. ಹಾಗೆ ಅದೇ ಪದ್ಧತಿಯ ಪ್ರಕಾರ ನಮ್ಮ ಉಪಾಸನದಲ್ಲಿ ಸುಮಾರು 2012ರಿಂದನೂ, ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಪ್ರತಿ ವರ್ಷ ನಮ್ಮ ಗುರು ಶಂಕರರು ಮತ್ತು ಅಷ್ಟೆಲ್ಲ ಕೊಟ್ಟಂಥ ವ್ಯಾಸರರಿಗೆ ಪ್ರತ್ಯೇಕವಾಗಿ ನಮ್ಮ ಕೈಯಿಂದ ಒಂದು ಸಣ್ಣ ಪೂಜೆ ವ್ಯಾಸರಿಗೆ ಮತ್ತು ಶಂಕರರಿಗೆ. ಅದಾದಮೇಲೆ 2021ರಿಂದ ಒಂದು ಪಾದಕೆಯನ್ನು, ಒಂದು ಗುರುವಿನ ಪ್ರತ್ಯಕ್ಷ ಒಂದು ಸಾಕ್ಷಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರವಾಗಿ ಶ್ರೀಪಾದಕ್ಕೆ ಅಂತ ಮಾಡಿದ್ವು. ಅದರ ಪೂಜೆಯನ್ನು ಮಾಡಿ ಎಲ್ಲರಿಗೂ ಅದರ ಒಂದು ಕೃಪೆ, ಆಶೀರ್ವಾದ ಸಿಗಲಿ ಅಂತ ನಾವು ಈ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ವೆರಿ ನೈಸ್. ಈ ಪಾದುಕೆ ಅಂದ್ರೆ ಏನು, ನೀವು ಮಾಡಿರುವಂಥದ್ದು ಅದು? ಹಾಂ, ಏನಂದರೆ 2020 ಆ ಟೈಮಲ್ಲಿ ನಾವೇನು ಆನ್ಲೈನ್ ಶುರು ಮಾಡಿದ್ವು, ಅದಕ್ಕೆ ಹಿಂದಿನಿಂದ ಬಂದಂಥ ಒಂದಷ್ಟು ಜನ ಶಿಷ್ಯಂದಿರು, ಆಪ್ತರು ಬಹಳ ಒತ್ತಾಯ ಮಾಡ್ತಾಯಿದ್ರು. ಅಂದರೆ ಬರೀ ಸಾಧನೆ ಮಾಡ್ಕೊಂಡಿರ್ತೀರಿ, ಸಾರ್ವಜನಿಕವಾಗಿ ನೀವು ಬರೋದು ಕಡಿಮೆ, ನಿಮ್ಮಂಥ ಸಾಧಕರು ಸಿಗೋದು ಬಹಳ ಅಪರೂಪ.
ಅಂದರೆ ಏನೇನೋ ಬೇರೆ ಬೇರೆ ಕಟ್ಟಳೆಗಳಿರ್ತವೆ, ನೀವು ಏನೋ ಕಟ್ಟಳೆಗಳಲ್ಲಿ ಮೀರಿ ಸಾಧನೆ ಮಾಡ್ತಾ ಇದ್ದೀರಿ. ಹಾಗಾಗಿ ಕೆಲವರು ಮನೆಗೆ ಬನ್ನಿ ಪಾದಪೂಜೆಗೆ ಅಂತ. ಅದು ನಮಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ. ನಮ್ಮ ಪಾದವನ್ನು ಮುಡಿಸ್ಕೊಳ್ಳೋಕ್ಕೆ ನಮಗೆ ಮುಜುಗರ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ, ಇಡೀ ಗುರು ಪರಂಪರೆಯ ಪ್ರತಿನಿಧಿಯಾಗಿ, ಅದು ಶಂಕರರು ಮತ್ತು ದತ್ತರ ಅಂಶವಾಗಿ ಶ್ರೀಪಾದಕ ಅಂತ ಒಂದು ಬೆಳ್ಳಿಯಲ್ಲಿ ಅದೊಂದು ಪಾದಕೆಯನ್ನು ಮಾಡಿಸಿದ್ವಿ. ಅದನ್ನು 2021 ಗುರು ಪೂರ್ಣಿಮೆಯ ದಿನ ಅದನ್ನು ಪ್ರತಿಷ್ಠೆ ಮಾಡಿದ್ವಿ. ಆ ಪಾದಕೆಯನ್ನು ತುಂಬ ಜನ ಬೇರೆ ಬೇರೆ ಮನೆಗಳಲ್ಲೂ ಕರೀತಾರೆ. ನಮ್ಮ ಯಾರು ಅನುಸರಣೆ ಉಪಾಸಕರಾಗಿದ್ದಾರೆ ತುಂಬ ಜನ ಅವರು ಮನೆಗಳಿಗೂ ಕರೆದು ಆ ಪಾದಕ ಪೂಜೆಯನ್ನು ಮಾಡುವಂಥದ್ದಿದೆ. ಪಾದಕೆ ಅನ್ನೋದು ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇಟ್ಟಿದ್ವಿ. ಯಾಕೆಂದರೆ ಈ ದೇಶವನ್ನು 14 ವರ್ಷಗಳ ಪಾದಕೆಯೇ ಇಟ್ಟೇ ಆಳಿದೆ. ಭರತ ರಾಮನ ಪಾದಕೆಯನ್ನು ಸಿಂಹಾಸನದ ಮೇಲಿಟ್ಟು 14 ವರ್ಷಗಳ ಕಾಲ ಅದರ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡಿದ್ದಾನೆ. ಅಲ್ಲಿಂದಂತೂ ವಿಶೇಷವಾಗಿ ಪಾದಕೆಯ ಬಗ್ಗೆ ನಮ್ಮ ದೇಶದಲ್ಲಿ ವಿಶೇಷವಾದ ಶ್ರದ್ಧೆ ಇದೆ. ಗುರು ಇದ್ದಾಗ ಎಷ್ಟು ಶ್ರದ್ಧೆಯೋ ಗುರುವಿನ ಪಾದಕೆಯೂ ಅಷ್ಟೇ ಮಹತ್ವದ್ದು ಅಂತ ನಾವುಗಳು ಪಾಲನೆ ಮಾಡ್ತೀವಿ. ಹಾಗಾಗಿ ಶಂಕರರೇ ಗುರುಪಾದಕ ಸ್ತೋತ್ರ ಅಂತಲೇ ರಚನೆ ಮಾಡಿದ್ದಾರೆ ಅವರು. ಅಷ್ಟು ವಿಶೇಷ ಸ್ಥಾನವನ್ನು ಗುರುವಿಗೆ ಎಷ್ಟು ಗೌರವ ಪೂಜ್ಯ ಭಾವದಿಂದ ನೋಡ್ತೀವೋ, ಅವರು ಇಟ್ಟಂಥ ಪಾದಕೆ, ಅವರು ಧರಿಸುವಂಥ ಪಾದಕೆ ಅಥವಾ ಅವರು ಬೇರೆಯವ್ರಿಗೆ ಅನುಗ್ರಹಿಸುವಂಥ ಪಾದಕೆ ಕೂಡ ಅಷ್ಟೇ ಮಹತ್ವದ್ದು, ಅಷ್ಟೇ ಪೂಜನೀಯವಾದದ್ದು ಅಂತ. ಸೊ ನೀವು ಪಾದ ಪೂಜೆ ಮಾಡಿಸ್ಕೊಳ್ಳಲ್ಲ? ನಾನು ಮಾಡಿಸ್ಕೊಳ್ಳೋದಿಲ್ಲ. ಅಂದರೆ ತುಂಬ ಸರಿ ಹೇಳ್ತಾರೆ, ಆಗ ನಾನು ನಿರಾಕರಿಸೋಕ್ಕಾಗದೆ ಒಪ್ತೀನಿ. ಆದರೆ ವೈಯಕ್ತಿಕವಾಗಿ ನನಗೆ ನನ್ನ ಪಾದ ಪೂಜೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂದರೆ ತುಂಬ ಯಾರಿಗೋ ಮನೆಗೆ ಹೋದ ತಕ್ಷಣ ಅವರು ಬಂದು ಕುತ್ಕೊಂಡ್ಬಿಡ್ತಾರೆ. ನಮಗೆ ನಿರಾಕರಿಸೋಕ್ಕಾಗಲ್ಲ. ನಿರಾಕರಿಸಿದ್ರೆ ಕೆಲವರಿಗೆ ನೋವಾಗ್ತದೆ. ಇವರು ಯಾವುದೋ ಕಾರಣಕ್ಕೆ ನಮ್ಮನ್ನು ದೂರ ಇಡ್ತಾ ಇದ್ದಾರೆ, ಈ ಭಾವ ಬರಬಹುದು ಅಂದಾಗ ನಾನು ಒಪ್ಬಿಡ್ತೀನಿ. ಆದರೆ ಮ್ಯಾಕ್ಸಿಮಮ್ ನಾನು ನನ್ನ ಪಾದವನ್ನು ನಮಸ್ಕಾರ ಮಾಡಿಸ್ಕೊಳ್ಬೇಕಾದ್ರೂ ನನ್ನ ಪಾದ ಮುಟ್ಟಬೇಡಿ ಅಂತಲೇ ನಾನು ಹೇಳ್ತೀನಿ. ಈಗಲೂ ಎಲ್ರಿಗೂ ಹೇಳ್ತೀನಿ, ದಯವಿಟ್ಟು ಎಲ್ಲೂ ಬಂದರೂ ನನ್ನ ಪಾದ ಮುಟ್ಟಬೇಡಿ, ಬೇಕಾದ್ರೆ ದೂರದಿಂದ ನಮಸ್ಕಾರ ಮಾಡಿ ನನ್ನನ್ನು ಮುಟ್ಟಬೇಡಿ ಅಂತ ಹೇಳಿ. ಯಾಕೆ ಹೇಳ್ತೀರಾ? ಅಂದರೆ ನಾವು ಒಂದಷ್ಟು ಸಾಧನೆ ಮಾಡ್ತಾ ಇರ್ತೀವಿ, ಅದರ ಎನರ್ಜಿ ಈ ಕಾರಣದಿಂದ ನಮಗೆ ಯಾವುದೇ ಮಡಿ ಇಲ್ಲ. ನಾವು ಎಲ್ಲರ ಮನೆಗೂ ಹೋಗ್ತೀವಿ, ಎಷ್ಟೋ ಮನೆಗಳಲ್ಲಿ ಊಟ ಮಾಡಿದ್ದೀವಿ, ಎಷ್ಟೋ ಮನೆಗಳು ವಾರನ ಊಟ ಮಾಡಿದ್ದೀನಿ ನಾನು, ಎಷ್ಟೋ ತಾಯಂದಿರು ಊಟ ಹಾಕಿದ್ದಾರೆ. ಹಾಗಾಗಿ ನನಗೆ ಆ ಥರದ್ದು ಯಾವ ಮಡಿವಂತಿಕೆ ಇಲ್ಲೋ, ನನಗೆ ಜಾತಿಯೂ ಇಲ್ಲ, ಮತ್ತೊಂದು ಏನೂ ಇಲ್ಲ. ಆದರೆ ಕೆಲವು ಸಾಧನೆಯ ಕಾರಣದಿಂದಾಗಿ ಮಾತ್ರವೇ ನಾನು ಆ ನಿಯಮ ಇಟ್ಕೊಂಡಿದ್ದೀನಿ. ವಂಡರ್ಫುಲ್ ಸರ್. ಸೊ ಗುರುವಿನ ಬಗ್ಗೆ, ಗುರು ಪೂರ್ಣಿಮೆ ಬಗ್ಗೆ ಮಾತಾಡ್ತಾ ಇದ್ವಿ. ಗುರು ಪೂರ್ಣಿಮೆ ಅಂದರೆ ವ್ಯಾಸ ಪೂರ್ಣಿಮೆ, ಮತ್ತು ವ್ಯಾಸರ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳನ್ನ ಹೇಳಿದ್ರಿ. ಸೊ ಪ್ರತಿಯೊಬ್ಬ ವ್ಯಕ್ತಿ, ಭಾರತೀಯನಾಗಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕಾದ ಕೆಲಸ ಅಂತ ನನಗನ್ಸುತ್ತೆ. ನಮಗೇನಂದರೆ ಎಷ್ಟೆಲ್ಲ ಸಿಕ್ಕಿದೆ ನಮಗೆ. ನನಗೇನು ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಎಲ್ಲರೂ ಕೇಳ್ಕೊಳ್ತಾರೆ. ಏನು ಸಿಕ್ಕಿಲ್ಲ ಅಂತ ಕೇಳ್ಕೊಳ್ಳಿ. ಆವಾಗ ಇಷ್ಟೆಲ್ಲ ಜ್ಞಾನ, ಇಷ್ಟೊಂದು ಮಾತಾಡುವಂಥ ಶಕ್ತಿ ಕೂಡ ಈ ಅಕ್ಷರಗಳಿಂದನೇ ನಮಗೆ ಸಿಕ್ಕಿರುವಂಥದ್ದು. ಇದೆಲ್ಲ ಕೊಟ್ಟದ್ದು ನಮ್ಮ ಪೂರ್ವಜರು. ವ್ಯಾಸರು ಒಂದು ಪ್ರತೀಕ, ಇನ್ನು ಎಲ್ಲ ಗುರು ನಮ್ಮಿಂದ ಹಿಡಿದು ಎಲ್ಲರೂ ಒಂದು ಪ್ರತೀಕವೇ. ಆದರೆ ಈ ಪ್ರತೀಕ ಇಟ್ಕೊಂಡು ನಿಮಗೇನೇನು ಇಷ್ಟು ಜ್ಞಾನ ಸಿಕ್ಕಿದೆಯಲ್ಲ ಅದಕ್ಕೊಂದು ಕೃತಜ್ಞತೆ, ನಾವು ಅದೊಂದು ಕೃತಜ್ಞತೆ ಸಲ್ಲಿಸೋಕ್ಕೆ ನಮಗೆ ಸಾಧ್ಯ ಆದರೆ ಯಥೇಚ್ಛವಾಗಿ ಪ್ರಕೃತಿ ನಮಗೆ ಕೊಡೋಕ್ಕೆ ಸಾಧ್ಯ ಆಗ್ತದೆ. ವಂಡರ್ಫುಲ್. ಗುರುಗಳೇ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು. ನಾವು ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಮಹಾಭಾರತ ಮಾತಾಡ್ತಿರ್ಬೇಕಾದ್ರೆ ಮಹಾಭಾರತ ಮೂಲ ಕೃತಿ ಯಾವುದು ಅಂತ ಕೇಳ್ತಾರೆ ಜನ. ಸೊ ನೀವು ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವರು ಮನಸ್ಸಲ್ಲಿ ಬಂದಿರ್ಬೋದು, ವೇದಗಳನ್ನ ನಾವು ಮೂಲ ವೇದಗಳನ್ನ ಓದಬಹುದಾ, ನೋಡಬಹುದಾ ಅಂತೇಳಿ. ಅದು ಎಲ್ಲಿ ಯಾವ ಪಬ್ಲಿಷರ್ ನಿಮ್ಗೆ ಗೊತ್ತಿರ್ಬೋದಲ್ವ? ಇಲ್ಲ, ತುಂಬ ಜನ ಪಬ್ಲಿಕೇಶನ್ಸ್ ಇದೆ ಇವಾಗ. ಋಗ್ವೇದ, ಎಲ್ಲ ವೇದಗಳದ್ದು ಇದೆ. ಕನ್ನಡದಲ್ಲೂ ಕೂಡ ಸಾಕಷ್ಟು ಬಂದಿದೆ. ಈಗ ದಯಾನಂದ ಸರಸ್ವತಿ ಅವ್ರ ಭಾಷ್ಯದ್ದು ನಾನು ಹಿಂದೆ ಬಹಳ 15 ವರ್ಷಗಳ ಹಿಂದೆ ನೋಡಿದ್ದೆ. ಅದಲ್ಲದೆ ನಮ್ಮ ಗೀತಾ ಪ್ರೆಸ್ನವರು ಕೂಡ ಪುರಾಣಗಳನ್ನು, ವೇದಗಳನ್ನು ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ. ರಾಮಕೃಷ್ಣಾಶ್ರಮ ಉಪನಿಷತ್ತು ಆಲ್ಮೋಸ್ಟ್ ನನ್ನ ಹತ್ರವೇ ಒಂದು 12 ಉಪನಿಷತ್ತುಗಳಿದೆ. ಸ್ವಾಮಿ ಆದಿದೇವಾನಂದರದು ಉಪನಿಷತ್ತುಗಳಿದೆ. ಆ ಥರ ಸಾಕಷ್ಟು ಉಪನಿಷತ್ತುಗಳು, ವೇದಗಳು ಎಲ್ಲವೂ ಇದೆ, ಎಲ್ಲವೂ ಅವೈಲೇಬಲ್ ಇದೆ. ನಾವು ಅದರಲ್ಲಿ ಒಂದಷ್ಟು ಹುಡುಕಿ ಗುರುಗಳ ಒಂದು ಅನುಮತಿ ಅಂದರೆ ಅವ್ರಿಗೆ ತೋರಿಸಿ, ಅದಾದ ನಂತರ ಆ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆನ್ಲೈನ್ ಲಿಂಕ್ಗಳು ಅಥವಾ ಫೋನ್ ನಂಬರ್ ಏನೋ ಹಾಕಿರ್ತೀನಿ. ಆಸಕ್ತರು ಅದನ್ನು ನೇರವಾಗಿ, ಅಂದರೆ ನೀವು ಖರೀದಿ ಮಾಡಿ ಓದಿ ನಿಮ್ಮ ಮನೆಯಲ್ಲೂ ಕೂಡ ಇರಲಿ ಅಂತ ಕೇಳಿ. ಇನ್ನೂ ನಾನು ಓದಿಲ್ಲ, ನಾನು ಕೂಡ ನೇರವಾಗಿ ಎಲ್ಲೋ ಗ್ಲಾನ್ಸ್ ಮಾಡಿದಷ್ಟೇ ನೆನಪಿದೆ ಬಿಟ್ಟರೆ ನಾನು ಓದಿಲ್ಲ. ಬಟ್ ಖಂಡಿತ ಮುಂದಿನ ದಿನಗಳು ನಾನು ಕೂಡ ಓದೋಂಥ ಪ್ರಯತ್ನ ಮಾಡ್ತೀನಿ, ನೀವು ಕೂಡ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಾವು ಮತ್ತೆ ಗುರುಪೂರ್ಣಿಮೆಗೆ ಬರೋದಾದರೆ, ನಾವು ಒಂದು ವಿಚಾರ ಮುಂಚೆನೂ ಕೂಡ ಮಾತಾಡಿದ್ದೀವಿ, ಆದರೆ ಇನ್ನೊಂದು ಸಲ ಆ ವಿಚಾರ ಮಾತಾಡ್ಬೋದು ಅನ್ಸೋದು. ಏನಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಇದೆ. ಗುಲಾಮ ಅಂದರೆ ಶರಣಾಗತಿ ಆಗುವಂಥದ್ದು. ಶರಣಾಗತಿ ಆಗುವಂಥದ್ದು ಎಲ್ಲಕ್ಕಿಂತ ನನ್ನ ಪ್ರಕಾರ ತುಂಬ ದೊಡ್ಡದು. ನಾವು ಶರಣಾಗಲ್ಲ ಯೂಶ್ವಲಿ.
ನಾವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ, ಎಲ್ಲೋ ನಮಗೂ ಸ್ವಲ್ಪ ಗೊತ್ತಿದೆ ಅಲ್ವಾ, ಅಥವಾ ಇವ್ರಿಗೆ ನಮಗಿನ ಎಲ್ಲವೂ ಗೊತ್ತಿದೆಯಾ, ಹೇಗೆ ಸಾಧ್ಯ, ಇವ್ರು ಮನುಷ್ಯರಲ್ವಾ, ಈ ಥರದ್ದು ಲೌಕಿಕ ಮನುಷ್ಯರಿಗೆ ಇರಬಹುದು ಅಂತ ನನಗನ್ಸುತ್ತೆ. ಸೊ ಹೀಗಿರಬೇಕಾದ್ರೆ ಹೇಗೆ ಇದು ಈ ಒಂದು 21ನೇ ಶತಮಾನದ ಈ ಒಂದು ಅವಧಿನಲ್ಲಿ ಈ ಉಕ್ತಿ ಇನ್ನೂ ಪ್ರಸ್ತುತ ಇದೆಯಾ, ಅಥವಾ ಇದಕ್ಕೆ ಏನಾದರೂ ಮಾಡಿಫೈ ಮಾಡಬೇಕಾ, ಹೇಗೆ ಗುರುಗಳೇ? ನೋಡಿ, ಗುರು ಪರಂಪರೆ ಎಲ್ಲಿಯವರೆಗಿದೆ, ದಾಸರೇ ಅದನ್ನು ಹೇಳಿಬಿಟ್ಟಿದ್ದಾರೆ ಅಂದರೆ ಅರ್ಥ ಅದು ನಿರಂತರ ಎಷ್ಟೋ ಇನ್ನು ಮುಂದೆ ಎಷ್ಟೇ 1000 ವರ್ಷಗಳಾದರೂ ಆ ಗುರು ಪರಂಪರೆಗೆ ಗುಲಾಮ ಆಗದ ಹೊರತು, ಅರ್ಥಾತ್ ನೀವು ಹೇಳೋ ಹಾಗೆ ಶರಣಾಗತಿ, ನನಗಿದು ಗೊತ್ತು ಅಂತ ಏನನ್ನೂ ಇಲ್ಲದೆ ಶೂನ್ಯವಾಗಿ ಶರಣಾದರೆ ಮಾತ್ರ ಹೆಚ್ಚು ತುಂಬ್ಕೊಳ್ಳೋಕೆ ಸಾಧ್ಯ. ಈಗ ಝೆನ್ನಲ್ಲೂ ಕೂಡ ಅದೊಂದು ಮಾತಿದೆ, ಏನನ್ನೇ ಕಲಿಯಕ್ಕೆ ಹೋದರೂ ನೀನು ಫಸ್ಟ್ ಖಾಲಿ ಆಗು ಅಂತ. ಖಾಲಿ ಬೌಲಿಗೆ ನಾನು ಏನಾದರೂ ಹಾಕಕ್ಕೆ ಸಾಧ್ಯ. ಹಾಗಾಗಿ ಅವರು ಟೀಯನ್ನು ಉದಾಹರಣೆ ಕೊಡ್ತಾರೆ. ಹೌದು, ಈ ತುಂಬಿದೆ, ನಿನ್ನ ಕಪ್ ಆಲ್ರೆಡಿ ಇದೆ, ನಾನು ಇನ್ನೇನು ನಿನಗೆ ಹಾಕ್ಕೊಡ್ಲಿ ಅಂತ. ಹಾಗಾಗಿ ನೀವು ಬೇರೆಯವ್ರ ಹತ್ರ ಯಾರ ಹತ್ರನೇ ಗೊತ್ತಿರೋರ ಹತ್ರ ಗುರು ಬಿಟ್ಬಿಡಿ. ಯಾರಿಗೋ ಏನೋ ಜ್ಞಾನ ಇದೆ, ಯಾವುದೋ ಉದ್ದಿಮೆನೇ ಶುರು ಮಾಡಬೇಕು ಅಂತಿದ್ದೀರಿ, ಕೇಳಬೇಕಾದ್ರೆ ನಿನಗೇನು ಗೊತ್ತಿಲ್ಲ ಅಂತ ಕೇಳು. ಅವ್ರು ಹೆಚ್ಚು ಹೇಳ್ತಾರೆ, ನನಗೆ ಅದು ಗೊತ್ತು ಇದು ಗೊತ್ತು ಅಂದರೆ ಇವ್ನಿಗೆಲ್ಲ ಗೊತ್ತಿದೆ, ನಾನೇನು ಹೇಳೋದಿದೆ ಅಂತ ಅವರೇ ಬಿಟ್ಬಿಡ್ತಾರೆ. ಇಲ್ಲಪ್ಪ ನನಗೆ ಅಷ್ಟೊಂದು ನಿನ್ನಷ್ಟು ಗೊತ್ತಿಲ್ಲ ಅಂತ ಅವರೇ ನಿಲ್ಲಿಸ್ತಾರೆ. ಹಾಗಿರಬೇಕಾದ್ರೆ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಉನ್ನತಿಯನ್ನು ಗಳಿಸಬೇಕು ಅಂತ ಗುರುವಿನ ಹತ್ರ ಹೋಗಿ ನಾನು ಗೊತ್ತು ಆದರೆ ನೀವು ಗುರು ಆಗಿರಿ ಅಂದರೆ ಹೇಗೆ ಸಾಧ್ಯ? ನನಗೇನೂ ಗೊತ್ತಿಲ್ಲ, ನಾನು ಪರಿಪೂರ್ಣ ನತಮಸ್ತಕನಾಗಿ ನನ್ನ ತಲೆಯನ್ನು ಶೂನ್ಯ ಮಾಡಿ ನಿಮ್ಮ ಪಾದಕ್ಕೆ ಶರಣಾಗ್ತಾ ಇದ್ದೀನಿ, ನನಗೆ ಜ್ಞಾನ ಕೊಡಿ ಅಂತ ಹೇಳಿದಾಗ ಮಾತ್ರ ಏನೆಲ್ಲ ಸಾಧ್ಯ, ಏನೆಲ್ಲ ಇದೆ ನಿನಗೆ ಗೊತ್ತಿರ್ಬೋದು. ನೀನು ಇನ್ನೊಮ್ಮೆ ಅದನ್ನು ಕೇಳಿದಾಗಲೂ ಅದರಲ್ಲಿ ನೀನು ಪಕ್ವ ಆಗ್ತೀಯ, ಅದರಲ್ಲಿ ಇನ್ನೂ ನೀನು ಸ್ಟ್ರಾಂಗ್ ಆಗ್ತೀಯ, ಬೇರೆ ಹ್ಯಾಂಗಲ್ನಲ್ಲೂ ತಿಳಿತೀಯ. ಈಗ ಉದಾಹರಣೆಗೆ ಭಗವದ್ಗೀತೆ ನೀವು ಓದಿದ್ದೀರಿ, ಆದರೆ ಇನ್ನೊಮ್ಮೆ ಯಾರ್ದೋ ಪ್ರವಚನ ಕೇಳಿದಾಗ, ನೀವು ಓದಿದಾಗ ಭಗವದ್ಗೀತೆ ಏನು ತಿಳ್ಕೊಂಡಿದ್ರೋ ಇನ್ನೊಬ್ಬರ ಹತ್ರ ಕೇಳಿದಾಗ ಇನ್ನೊಂದು ರೀತಿಯಾಗಿ ನೀವು ಯೋಚನೆ ಮಾಡ್ತೀವಿ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಹಾಗಿರಬೇಕಾದ್ರೆ ಗುರುವಿನ ಹತ್ರ ಹೋದಾಗ ಗೊತ್ತಿದೆ ಅನ್ನೋದು ಬಿಟ್ಟು ನನಗೇನೂ ಗೊತ್ತಿಲ್ಲ, ಪರಿಪೂರ್ಣವಾಗಿ ಶರಣಾಗಿದ್ದೀನಿ ಅಂತ ಶರಣಾದರೆ, ಅವರ ಗುಲಾಮನಾದರೆ ಅತೀವವಾದ ಅಪಾರವಾದ ಜ್ಞಾನ ಭಂಡಾರವನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದರ ಜೊತೆಗೆ ವಿನಯ ಬರ್ತದೆ. ವಿನಯ ಇಲ್ಲದೆ ನಿಮ್ಮಲ್ಲಿ ಪಾಂಡಿತ್ಯ ಇದ್ದರೂ ಜ್ಞಾನ ಇದ್ದರೂ ಅದು ಕೂಡ ಉಪಯೋಗಕ್ಕೆ ಬರಲ್ಲ. ಯಾವಾಗ ಗುಲಾಮ ಅನ್ನೋ ಶಬ್ದ ನಿಮ್ಮಲ್ಲಿ ಬರೋದು ಯಾವಾಗ, ಆ ಭಾವ ಬರೋದು ಯಾವಾಗ, ನಾನೇನೂ ಅಲ್ಲ ಅಂತ ಬಂದಾಗ, ಅರ್ಥಾತ್ ನಿಮ್ಮಲ್ಲಿ ಆ ವಿನಯ ಬಂದಾಗ ಮಾತ್ರ. ಬಟ್ ಈಗೇನಾಗಿದೆ ಅಂದರೆ ಗುರುಗಳಿಗೆ ಒಂದು ಚಾಲೆಂಜು ಅಂತಂದರೆ, ನಾನು ಹೇಳೋದು, ನಾವು ಗೂಗಲ್ಲೇ ಗುರು ಅಂತ ನಾವು ಜರ್ನಲಿಸಮಲ್ಲಿ ಅನ್ಕೋತಿದ್ವಿ. ಈಗ ಗೂಗಲನ್ನು ಮೀರಿ ಎಲ್ಲ ಆ್ಯಪ್ಗಳು ಬಂದುಬಿಟ್ಟಿದೆ. ಏನೇ ಬೇಕಾದ್ರೂ ಜಮೆನಾಗಿ ಹೋಗ್ತಾರೆ, ಏನೇ ಬೇಕಾದರೂ ಕೂಡ ಚಾಟ್ ಜಿಪಿಟಿ ಹೋಗ್ತಾರೆ, ಏನೇ ಬೇಕಾದರೂ ಕ್ಲಾಡ್ಗೆ ಹೋಗ್ತಾರೆ. ಅಂದರೆ ಬರೀ ಇನ್ಫಾರ್ಮೇಷನ್ ಎಲ್ಲಿಂದ ಕೊಡೋದಲ್ಲ, ಅದೇ ಯೋಚನೆ ಮಾಡಿ ನಿಮಗೆ ಕೊಡುತ್ತೆ. ನನ್ನ ಪ್ರಶ್ನೆಗೆ ನನ್ನ ಪ್ರಶ್ನೆಗೆ ಕಸ್ಟಮೈಸ್ಡ್ ಆಗಿ ಆನ್ಸರ್ ಕೊಡುವಂಥ ಶಕ್ತಿನ ಈ ಟೂಲ್ಗಳು ಗಳಿಸ್ಕೊಂಡ್ಬಿಟ್ಟಿವೆ. ಸೊ ಇಂಥ ಸಂದರ್ಭದಲ್ಲಿ ಗುರು ಇನ್ನೂ ಇಂಪಾರ್ಟೆಂಟ್ ಆಗ್ತಾನೆ ಅಂತ ನನಗನ್ಸುತ್ತೆ. ಹೇಗೆ ಅಂತ ನೀವು ಹೇಳಿ. ಅಂದರೆ ಇಲ್ಲೇನೋ ಸಿಗುತ್ತೆ, ನಮಗೆ ಒಂದಷ್ಟು ಸಿಗುತ್ತೆ ಇನ್ಫಾರ್ಮೇಷನ್, ಆದರೆ ಇದನ್ನು ಮೀರಿದ್ದು ಗುರುವಿನ ಹತ್ರ ಇದೆ ಅಂತ ಅವ್ರಿಗೆ ಅನ್ಸೋದು ಹೇಗೆ? ನೋಡಿ, ದಕ್ಷಿಣಾಮೂರ್ತಿಯನ್ನು ಕೂಡ ನಾವು ಮೂಲ ಗುರು ಅಂತ, ಶಿವನ ಒಂದು ಅಂಶವಾದಂಥ ದಕ್ಷಿಣಾಮೂರ್ತಿಯನ್ನು ನಾವು ಗುರು ಅಂತ ಹೇಳ್ತೀವಿ. ಹಾಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಕೂಡ ಇದೆ. ಅಲ್ಲಿ ಆ ಗುರುವಿನ ಮುಂದೆ ಕೂತವ್ರು ಯಾರು ಅಂದರೆ 4 ಜನ ವೃದ್ಧರು, ಸನಕಾದಿ ಮುನಿಗಳು 4 ಜನ ಕೂತು ಕೇಳ್ತಾರೆ. ಕೇಳೋದು ಅಂದರೆ ಏನು ಅಂದರೆ ಅವರು ಮಾತೇ ಆಡಲ್ಲ ದಕ್ಷಿಣಾಮೂರ್ತಿ, ಇವರು ಮೌನವಾಗಿರ್ತಾರೆ. ಮೌನ ವ್ಯಾಖ್ಯಾನ ಅಂತಲೇ ಅದನ್ನು ಹೇಳ್ತಾರೆ. ಮೌನದಲ್ಲಿ ಹೆಂಗೆ ವ್ಯಾಖ್ಯಾನ? ನಿಜವಾಗಿ ಶಿಷ್ಯ ಆದವನಿಗೆ ಅದು ಗೊತ್ತಾಗ್ತದೆ. ಮುಂದೆ ಕೂತಾಗ ಗೊತ್ತಿಲ್ಲದೆ ಜ್ಞಾನ ಪ್ರವಾಹ ಹರಿತಾ ಹೋಯ್ತು. ಹಾಗೆ ಹರಿತಾ ಹೋದಾಗ ಇವತ್ತಿನ ಜೊತೆ ನೀವು ಮಾತಾಡಿದ್ರೆ ಇನ್ನೂ ಗೊಂದಲಗಳು ಹೆಚ್ಚಾಗ್ತಾ ಹೋಗ್ತದೆ, ಮನಸ್ಸಿನಲ್ಲಿ ಗಲಿಬಿಲಿಗಳು ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚು ನೀವು ಕೇಳ್ತಾ ಹೋಗಿ ತಲೆ ಭಾರ ಆಗಕ್ಕೆ ಶುರುವಾಗ್ತದೆ. ಆದರೆ ದಕ್ಷಿಣಾಮೂರ್ತಿಯಂತಹ ಆ ಗುರುವಿನ ಮುಂದೆ ಮುತ್ತು ಕೇಳ್ತಾ ಹೋದಾಗ ಗಂಟೆಗಟ್ಟಲೆ ಕೇಳ್ತಾ ಹೋದಾಗ ಮನಸ್ಸು ನಿರಾಳವಾಗ್ತಾ ಹೋಯ್ತು, ಮನಸ್ಸು ಶಾಂತವಾಗ್ತಾ ಹೋಯ್ತು, ಮುಖದಲ್ಲಿ ಆ ಜ್ಞಾನ, ಕಣ್ಣಿನಲ್ಲಿ ಆ ಕಾಂತಿ ಹೆಚ್ಚುತ್ತಾ ಹೋಯ್ತು. ಇದೇ ವ್ಯತ್ಯಾಸ ಆಗೋದು. ನೀವು ಯಂತ್ರಗಳ ಮುಂದೆ ಕೂತು ಕೇಳಿದಾಗ ಕನ್ಫ್ಯೂಸ್ ಜಾಸ್ತಿ ಆಗ್ತದೆ, ಒತ್ತಡ ಹೆಚ್ಚಾಗ್ತದೆ. ಆದರೆ ಸರಿಯಾದ ಆಧ್ಯಾತ್ಮಿಕ ಮಾರ್ಗದರ್ಶನ ಕೇಳೋದೇ ಬೇಕಾಗಿಲ್ಲ. ಅವರ ಸಾಮೀಪ್ಯದಲ್ಲಿ ಕೂತ್ರೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಹಗುರವಾಗ್ತಾ ಹೋಗ್ತದೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಇನ್ನೊಂದು ಇದೆ, ಈ ವಿಚಾರ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಂತಂದರೆ, ಈಗ ಗುರುಗಳನ್ನ ಒಬ್ಬ ಗುರು ಅಂತ ನಾವು ಒಪ್ಕೊಂಡ ಮೇಲೂ ಕೂಡ ನಮಗೆ ಗುರುವಿನ ಯಾವುದೋ ಒಂದು ಮಾತು ಸರಿ ಅನ್ನಿಸದೇ ಇದ್ದಾಗ, ಅಂದರೆ ಅದು ಫ್ಯಾಕ್ಚುಲಿ ನಮಗೆ ಸರಿ ಅನ್ನಿಸದೇ ಇರ್ಬೋದು, ಅಥವಾ ಅದರ ಭಾವ ಸರಿ ಅನ್ನಿಸದೇ ಇರ್ಬೋದು, ಯಾವುದೋ ಕಾರಣಕ್ಕೆ. ಸೊ
ಅಲ್ಲಿ ನಾವು ಅದನ್ನು ಹೇಳಬೇಕಾ, ಗುರುಗಳೇ ಇದು ಸರಿಯಲ್ಲ ನೀವು ಹೇಳಿದ್ದು, ಇದಲ್ಲಿ ಹಿಂಗಲ್ಲ ಅಂತ ಹೇಳಬೇಕಾ, ಅಥವಾ ಸುಮ್ಮನೆ ಇರಬೇಕಾ, ಅಥವಾ ಅದನ್ನು ಮುಂದೊಂದು ದಿನ ನನಗೆ ಅರ್ಥ ಆಗುತ್ತೆ ಅಂತ ಬಿಡಬೇಕಾ, ಹೇಗೆ? ಮುಂದೊಂದು ದಿನ ಅರ್ಥ ಆಗ್ತದೆ ಅಂತಲೂ ಬಿಡಬಹುದು. ಅದಕ್ಕಿಂತ ಹೆಚ್ಚಾಗಿ ಪ್ರಶ್ನೆ ಮಾಡೋದಕ್ಕೆ ನಮ್ಮಲ್ಲಿ ಮುಕ್ತ ಅವಕಾಶ. ಅಥ ಜಿಜ್ಞಾಸಃ, ನೀವು ಏನನ್ನೇ ಯಾವುದೇ ಉಪನಿಷತ್ತು ಯಾವುದೇ ಸೂತ್ರಗಳನ್ನು ತಗೊಂಡ್ರೂ ಕೂಡ ಅಥ ಜಿಜ್ಞಾಸಃ ಅಂತ ಶುರುವಾಗೋದು. ಅಂದರೆ ಈಗ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಚರ್ಚೆ ಮಾಡೋಕ್ಕೆ ಅಡ್ಡಿ ಇಲ್ಲ, ಆದರೆ ನಮ್ಮಲ್ಲಿ ಎಲ್ಲಿಯೂ ಕೂಡ ಈ ಒಂದು ದಾಷ್ಟ್ಯವನ್ನು ತೋರಲ್ಲ. ಗುರುಗಳೇ ನೀವು ಹೇಳಿದ್ದು ಸರಿ ಇಲ್ಲ, ನೀವು ತಪ್ಪು ಹೇಳ್ತಾ ಇದ್ದೀರಿ, ಆ ದಾಷ್ಟ್ಯವನ್ನು ಯಾವ ಸರಿಯಾದ ಶಿಷ್ಯ ಕೂಡ ಇದುವರೆಗೆ ತೋರಿಸಬಾರದು ಕೂಡ. ಆದರೆ ಅದರ ಬದಲು ಗುರುಗಳೇ ಇದು ಈ ರೀತಿಯಾಗಿ ನನಗೆ ಅರ್ಥವಾಗ್ತಾ ಇಲ್ಲ, ಹೀಗೆ ಮಾಡಿದ್ರೆ ಹೀಗೆ ಆಗಬಹುದಾ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ, ಅದರ ಮಾರ್ಗ ತೋರಿಸಿ ಅಂತ ವಿನಯದಿಂದ ಗುರುಗಳಿಗೆ ಮನಸ್ಸಿಗೆ ಪ್ರಸನ್ನತೆಯನ್ನು ಉಂಟು ಮಾಡೋ ಹಾಗೆ ಪ್ರಶ್ನೆ ಕೇಳಬೇಕು ಅಂತ ನಮ್ಮ ಹಿಂದಿನಿಂದ ಬಂದ ಶಾಸ್ತ್ರಕಾರರು ಹೇಳಿದರೆ ಅದು ಬಿಟ್ಟು ನೀವು ಹೇಳ್ತಾ ಇರೋದೇ ಸರಿ ಇಲ್ಲ, ನೀವು ಹೇಳೋದೇ ರಾಂಗು, ನೀವೇ ರಾಂಗು ಅನ್ನೋ ರೀತಿ ಹೇಳಿದ್ರೆ ಅದು ಒಂದು ದಾಷ್ಟ್ಯವಾಗ್ತದೆ. ಅಂದ್ರೆ ಅಹಂಕಾರದ ಒಂದು ನನಗೆಲ್ಲ ಗೊತ್ತಿತ್ತು, ನೀವು ಇದನ್ನು ತಪ್ಪು ಹೇಳ್ತಾ ಇದ್ದೀರಿ ಅನ್ನೋ ಥರ ಆಗ್ತದೆ. ಭಾಳ ಚೆನ್ನಾಗಿದೆ ನೀವು ಹೇಳಿದ್ದು. ನಮ್ಮ ಇಡೀ ಪುರಾಣಗಳಲ್ಲಿ ಶಿವಪುರಾಣದಲ್ಲಿ ಶಿವ ಮತ್ತು ಪಾರ್ವತಿ ಮಧ್ಯೆ ಮಾತುಕತೆ, ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತು ಕೃಷ್ಣನ ಮಾತುಕತೆ. ಸೊ ಇದೆಲ್ಲ ಏನು ಆ್ಯಕ್ಚುಲಿ ಅಂದರೆ ಜಿಜ್ಞಾಸೆಯೇ ಇದು. ಕೇಳಿ, ನೀವು ಮುಕ್ತವಾಗಿ ಕೇಳಬಹುದು. ಇಲ್ಲಿ ನೀನು ಪ್ರಶ್ನೆ ಮಾಡೋ ಅಧಿಕಾರವೇ ಇಲ್ಲ, ಇಲ್ಲಿ ಇಲ್ಲವೇ ಇಲ್ಲ. ನೀವು ಹಂಗೆ ಹೇಳಿದಿದ್ರೆ 108 ಉಪನಿಷತ್ತುಗಳಿದೆ. ಆ 108 ಉಪನಿಷತ್ತು ಎಲ್ಲವೂ ಪ್ರಶ್ನೋತ್ತರವೇ. ಪ್ರಶ್ನೋಪನಿಷತ್ ಅಂತಾನೆ ಒಂದಿದೆ. ಹೌದಾ? 108 ಉಪನಿಷತ್ತುಗಳಲ್ಲಿ ಪ್ರಶ್ನೋಪನಿಷತ್ ಅಂತಾನೆ ಒಂದಿದೆ. ಋಷಿಗಳು ಇನ್ನೊಬ್ಬ ಋಷಿ ಹತ್ರಕ್ಕೆ ಏನನ್ನೋ ತಿಳ್ಕೊಳಕ್ ಹೋಗ್ತಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಇಲ್ಲದೆ ಏನೂ ಇಲ್ಲ, ಎಲ್ಲದಕ್ಕೂ ಮುಕ್ತವಾಗಿ ಅವಕಾಶ ಇದೆ. ಆದರೆ ಕೇಳುವಂಥವನ ಮನಸ್ಥಿತಿ, ಆ ದಾಷ್ಟ್ಯ ಇದ್ದಾಗ ಯಾವ ಗುರು ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ. ಸೊ ಅದು ಬಹಳ ಮುಖ್ಯ. ಆಮೇಲೆ ನಮ್ಮ ಪರಂಪರೆ ಬಗ್ಗೆ ನನಗೆ ಹೆಮ್ಮೆ ಅನಿಸಿದೆ ಯಾವಾಗಂದರೆ ಈ ಪ್ರಶ್ನೆಗಳನ್ನ ಕೇಳುವಂಥ ಒಂದು ಪರಂಪರೆ ಇದೆಯಲ್ಲ, ಅದೇ ಬಹಳ ಖುಷಿ ಕೊಡುವಂಥದ್ದು ಅಲ್ವಾ? ಬೇರೆ ಎಲ್ಲೂ ಈ ಥರದ್ದು ಈ ಸ್ವಾತಂತ್ರ್ಯವೇ ಇಲ್ಲ ಅಲ್ವಾ? ಸಾಧ್ಯವೇ ಇಲ್ಲ. ಅಂದರೆ ಸೊ ಹೀಗಾಗಿ ನೋಡಿ, ಅಂದರೆ ಇದು ಈ ಪಾಸಿಟಿವ್ ವಿಚಾರಗಳನ್ನ ನಾವು ಗಮನಿಸೋದಿಲ್ಲ. ಎಷ್ಟೋ ಸಲ ನಾವು ನಮ್ಮಲ್ಲಿರುವಂಥ ತಪ್ಪುಗಳನ್ನೇ ಹುಡುಕ್ತಿರ್ತೀವಿ. ಬಿಟ್ಟರೆ ಏನಾಗ್ತದೆ, ತುಂಬ ಜನಕ್ಕೆ ಅವ್ರಿಗೇನೋ ಪ್ರಶ್ನೆ ಬಂದರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅನುಮಾನ ಮಾಡ್ಕೊಳ್ತಾರೆ. ಅದನ್ನು ಪ್ರಶ್ನೆಯನ್ನು ಅನುಮಾನವಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಹಾಗೆ ಅನುಮಾನವಾಗಿ ಕನ್ವರ್ಟ್ ಮಾಡಿಕೊಂಡು ಅವರೇ ಅದನ್ನು ಇಟ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ, ಇವರು ಹಾಗೆ, ಈ ಗುರುನೂ ಸರಿ ಇಲ್ಲ, ಈ ಪರಂಪರೆ ಸರಿ ಇಲ್ಲ, ಹಿಂದೂ ಧರ್ಮದಲ್ಲಿ ಮೌಢ್ಯತೆಯೇ ತುಂಬಿದೆ, ಅವರೇ ಅಂದ್ಕೊಂಡು ಅವರೇ ಹೇಳ್ಕೊಂಡು ಅದನ್ನೇ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಹಾಗಿಲ್ಲ. ಇಲ್ಲಿ ಮುಕ್ತವಾಗಿ ನೀವು ನಿಮಗೆ ಬಂದ ಸರಿಯಾಗಿ ಕೇಳಬೇಕಷ್ಟೆ. ಪ್ರಶ್ನೆಗಳನ್ನು ಉದ್ದಟತನದಿಂದ ಕೇಳಿದ್ರೆ ಉದ್ದಟತನದ ಉತ್ತರವೇ ಬರ್ತದೆ. ಹಾಗಾಗಿ ಸರಿಯಾಗಿ ವಿನಯದಿಂದ ಪ್ರಶ್ನೆ ಕೇಳಿದ್ರೆ ಪ್ರತಿ ಪ್ರಶ್ನೆಗೂ ಯಾರ್ಯಾರಿಗೆ, ಈಗ ನಮಗೇನು ಅರಿವಿದೆ, ಎಲ್ರಿಗೂ ಎಲ್ಲವೂ ಏನು ತಿಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನು ನೆನ್ಪಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವರವರ ಜ್ಞಾನ ಏನಿದೆ, ಏನು ಗೊತ್ತಿದೆ, ಅದನ್ನು ಅವರು ಖಂಡಿತವಾಗಿ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಗುರುಸ್ಥಾನದಲ್ಲಿದ್ದವರು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಲೇಬೇಕು ಅಂತ ಇದು. ಏನೂ ಗೊತ್ತಿಲ್ಲದೆ ಇದ್ದರೆ, ಇಲ್ಲಪ್ಪ ಅದಕ್ಕೆ ಸಂಬಂಧಪಟ್ಟಾಗ ನಾನು ಅಧ್ಯಯನ ಮಾಡಿಲ್ಲ, ನನಗಷ್ಟು ಅರಿವಿಲ್ಲ, ಇನ್ನೊಬ್ಬರ ಹತ್ರ ಕೇಳಿ ವಿಚಾರಿಸಿ ಹೇಳ್ತೀನಿ, ಅಥವಾ ನೀನೇ ಇನ್ನೊಬ್ಬರ ಹತ್ರ ಕೇಳು, ಹೀಗೆ ಹೇಳಬಹುದು. ಬಿಟ್ಟರೆ ನೀನು ಯಾರು ಪ್ರಶ್ನೆ ಕೇಳಲಿಕ್ಕೆ, ನಿನಗೆ ಪ್ರಶ್ನೆ ಕೇಳಿರೋದ್ರಿಂದ ನಿನಗೆ ಇಂತಹ ದಂಡನೆಯನ್ನು ಘೋಷಣೆ ಮಾಡ್ತಾ ಇದ್ದೀನಿ, ನೀವೆಲ್ಲೂ ಕೇಳಕ್ಕೆ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಅಂದರೆ ಬುದ್ಧನ ಕಥೆಗಳನ್ನ ಓದಿದಾಗ, ಬುದ್ಧ ಬೇರೆ ಬೇರೆ ಗುರುಗಳ ಹತ್ರ ಹೋದಾಗ ಆ ಗುರುಗಳು ನನ್ನಿಂದ ನೀನೆಲ್ಲ ಕಲಿತೆ, ಈಗ ನೀನು ಇಲ್ಲಿರಬೇಡ, ನೀನು ಮತ್ತೆ ಹೋಗು ಅಂತ ಹೇಳಿದ್ದು ಕೇಳಿದ್ದೀನಿ. ಅದರ ಅರ್ಥ ಏನು ಅಂತಂದರೆ, ಈ ಶಿಷ್ಯನಿಗೆ ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಬಟ್ ಈ ಶಿಷ್ಯ ಇನ್ನೂ ಏನೋ ಕೇಳ್ತಾ ಇದ್ದಾನಲ್ಲ, ಅದು ಈ ಬೇರೆ ಹತ್ರ ಇರುತ್ತೆ, ಆತ ಹುಡುಕೊಂಡು ಹೋಗಬೇಕು. ಅಂದರೆ ಇದೆಷ್ಟು ಚೆನ್ನಾಗಿದೆ ಅಂತಂದರೆ, ಒಬ್ಬ ಶಿಷ್ಯನ ಪಯಣ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಒಬ್ಬ ಗುರುವಿನ ಹತ್ರ ಹೋದ್ವಿ, ನಮಗೇನೋ ಒಂದು ಸ್ವಲ್ಪ ಅರ್ಥ ಆಯಿತು, ಇನ್ನೊಂದಷ್ಟು ಅರ್ಥ ಆಗಬೇಕು ಅಂತಂದಾಗ ಇನ್ನೊಬ್ಬ ಗುರುವಿನ ಹುಡ್ಕೊಂಡು ಹೋಗೋದಿದೆಯಲ್ಲ, ಅಂದರೆ ಬಟ್ ನಮಗೆ ಅರ್ಥ ಆಗಬೇಕು ಯಾವ ಗುರುವಿನ ನಾವು ಎಷ್ಟು ದಿನ ಇರಬೇಕು. ಇಲ್ಲ, ತುಂಬ ಸರಿಯಾದ ಗುರು ಏನಂತ ಹೇಳಿದ್ರೆ, ಶಿಷ್ಯನ ಸಾಮರ್ಥ್ಯ ನೋಡಿ, ಇಲ್ಲ ನನ್ನಿಂದ ಇಷ್ಟೊಂದು ಕಲಿತೆ, ಇಂತಹ ಒಬ್ಬ ಗುರು ಇದ್ದಾರೆ, ನಾನು ಹೇಳ್ತೀನಿ ಅಲ್ಲಿಗೆ ಹೋಗು, ಅಲ್ಲಿ ಕೂಡ ಹೋಗಿ ನೀನು ಇಷ್ಟು ಕಾಲ ಅಧ್ಯಯನ ಮಾಡು. ಈಗ ಉದಾಹರಣೆಗೆ ವಸಿಷ್ಠರು, ರಾಮ ಆಗ್ತಾನೆ ಗುರುಕುಲವ ಮುಗಿಸಿ ಬಂದಿದ್ದಾನೆ, ಅವನಿಗೆ ಈ ಎಲ್ಲ ಗೊಂದಲಗಳು ಎಲ್ಲ ಪ್ರಶ್ನೆಗಳನ್ನು ನೋಡಿ ಚಿಂತಾಕ್ರಾಂತನಾಗಿದ್ದಾನೆ. ವಸಿಷ್ಠರು ಇದ್ದಾರೆ, ಅಷ್ಟರಲ್ಲಿ ವಿಶ್ವಾಮಿತ್ರರು ಬರ್ತಾರೆ, ನಾನೊಂದು ಯಜ್ಞ ಮಾಡ್ತಾ ಇದ್ದೀನಿ, ಅದರ ರಕ್ಷಣೆಗೆ ನಿನ್ನ ಮಗನ ಕಳಿಸ್ಕೊಡು ಅಂತ. ವಸಿಷ್ಠರು ಹೇಳ್ತಾರೆ, ಇಂತಹ ಒಬ್ಬ ಬ್ರಹ್ಮರ್ಷಿ, ಇಂತಹ ತಪಸ್ವಿ ಬಂದು ರಾಮನ್ ಕರೀತಾ ಇದ್ದಾರೆ ಅಂದರೆ ನೀನು ಇಲ್ಲ ಅಂತ ಹೇಳೋ ಹಾಗಿಲ್ಲ, ಈ ಮಮಕಾರ ಇಟ್ಕೋಬೇಡ, ವಿಶ್ವಾಮಿತ್ರರ ಜೊತೆ ಕಳಿಸು, ಅವರ ಹತ್ರನೂ ರಾಮ ಕಲಿಯೋದಿದೆ, ಇಲ್ಲಾಂದರೆ ವಿಶ್ವಾಮಿತ್ರರು ಬರ್ತಿರ್ಲಿಲ್ಲ. ಇಂತಹ ಮಹಾನುಭಾವರ ಜೊತೆ ಇರೋದಕ್ಕೆ
ಇದ್ದು ಕಲಿಯೋದಕ್ಕೆ ಬಹಳಷ್ಟಿದೆ, ರಾಮನನ್ನು ಕಳಿಸು ಅಂತ ಹೇಳ್ತಾರೆ. ವಸಿಷ್ಠರವರ ಕುಲಗುರು. ಹಾಗಿದ್ದು ಅವರ ಹತ್ರ ಯಾಕೆ ಕಳಿಸ್ತೀಯ, ನನ್ನ ಜೊತೆನೇ ಇದ್ದಾರೆ ಸಾಕು ಬಿಡು ಅಂತ ಹೇಳಲಿಲ್ಲ. ಯಾಕೆ? ಅವರು ಆ ಬ್ರಹ್ಮರ್ಷತ್ವ ಪಡೆದಂಥವ್ರು, ಅಂದರೆ ಆ ಜ್ಞಾನ ವಿಸ್ತಾರತೆ ಇತ್ತು. ಹಾಗಾಗಿ ವಿಶ್ವಾಮಿತ್ರರು ಬಂದು ಕರೆದಾಗ ಇಲ್ಲ ಅಂತ ಹೇಳಬೇಡ, ಅವ್ರ ಹತ್ರವೂ ಕಲಿಯೋದಿದೆ, ಕಳಿಸು ರಾಮನನ್ನು, ಯೋಚನೆ ಮಾಡದೆ ಕಳಿಸು ಅಂತ ವಸಿಷ್ಠರು ಹೇಳ್ತಾರೆ. ನೋಡಿ, ವಸಿಷ್ಠರು ಎಷ್ಟು ಇಲ್ಲಿ ಮುಖ್ಯನೋ, ತಂದೆ ತಾಯಿಗಳು ಕೂಡ ಅಂದರೆ ಅವ್ರ ಮುಖ್ಯ. ಎರಡು ಕಾರಣ. ಯಾಕೆಂದರೆ ಒಂದು ವಸಿಷ್ಠರ ಹತ್ರ ಕಲಿತಾ ಇರಬೇಕಾದ್ರೆ ಯಾಕೆ ಬೇರೆ ಗುರುವಿನ ಹತ್ರ ಕಲಿಸ್ಬೇಕು ಅನ್ನೋದು ಕೂಡ ತಂದೆ ತಾಯಿಗಳಿಗೆ ಬರ್ಬೋದು. ಎರಡನೇದು, ವಿಶ್ವಾಮಿತ್ರ ಕರಿತಾ ಇರೋದು ಎದಕ್ಕೆ ಅಂದರೆ ರಾಕ್ಷಸರ ಉಪಟಳವನ್ನು ನಿವಾರಿಸೋಕೆ. ಅಲ್ಲಿ ಒಂದು ಮಮಕಾರ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ, ನನ್ನ ಮಗ ಈಗ ತಾನೇ ಬೆಳೆದು ನಿಂತಿದ್ದಾನೆ, ಗುರುಕುಲದಿಂದ ಬಂದಿದ್ದಾನೆ, ಏನಾದರೂ ಆಗ್ಬಿಟ್ರೆ ಅನ್ನೋವಂಥದ್ದು. ಅಂದರೆ ಇದು ಇಟ್ಸ್ ನಮ್ಮ ನಾರ್ಮಲ್ ಪೇರೆಂಟ್ಸ್ಗೆ ಇದನ್ನು ಸ್ವಲ್ಪ ಕಷ್ಟ. ಇದು ಹೌದು, ಮಮಕಾರ ಜಾಸ್ತಿ. ಆ ಮಮಕಾರದಿಂದ ಜೈಲಲ್ಲಿ ಹಾಕಿ ಅವರನ್ನು ಇನ್ನೂ ಕುಬ್ಜ ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಸರ್ ಒಬ್ಬ ಶಿಷ್ಯ ಗುರುವನ್ನು ಪಡೆದುಕೊಳ್ಳೋದು, ಗುರುವನ್ನು ಹುಡುಕೊಳ್ಳೋದು, ಗುರುವಿನಿಂದ ಪಡ್ಕೊಳ್ಳೋದು, ಈ ನಿಟ್ಟಿನಲ್ಲಿ ತಂದೆ ತಾಯಿಗಳ ಪಾತ್ರ ಏನಿರಬೇಕು ಹಾಗಾದರೆ? ಅಲ್ಲ, ಪ್ರತಿಯೊಬ್ಬ ತಂದೆ ತಾಯಿಯೂ ಒಂದು ರೀತಿ ತಾಯಿ ಅಂತೂ ಮೊದಲ ಗುರು ಅನ್ನೋದೇ ನಮ್ಮಲ್ಲಿದೆ. ಏನು, ಎಂತಹ ಜಾಗಕ್ಕೆ ಕಳಿಸ್ಬೇಕು ಅವರನ್ನು, ಏನು ಕಲಿಬೇಕು, ನಾವು ಫಸ್ಟು ನಮಗೇನು ಗೊತ್ತಿದೆ, ಏನು ಕಲಿಬೇಕು, ಯಾವ ಗುರು ಸರಿ, ಯಾವ ಗುರುಕುಲಕ್ಕೆ ಹೋಗ್ಬೇಕು ಅಥವಾ ಯಾವ ಸ್ಕೂಲಿಗೆ ಹೋಗಬೇಕು ನಮಗೆ ಗೊತ್ತಿಲ್ಲ. ಅದನ್ನು ಫಸ್ಟು ಶುರು ಮಾಡಬೇಕಾದದ್ದೇ ತಂದೆ ತಾಯಿ. ಅವರೇನಾದರೂ ಸಂಕುಚಿತವಾಗಿಬಿಟ್ರೆ, ಅವರೇನಾದರೂ ಬೇರೆ ರೀತಿಯಾಗಿ ನಮ್ಮ ಸೇಫ್ಟಿ ಅಂತ ಹೇಳಿ ಕಂಫರ್ಟ್ ಝೋನ್ಗೆ ಅವ್ರು ಯೋಚನೆ ಮಾಡಿದರೆ ನಾವು ವಿಸ್ತಾರವಾಗಿ ಬೆಳೆಯಕ್ಕೆ ಸಾಧ್ಯವೇ ಆಗಲ್ಲ. ಹಾಗಾಗಿ ಮೊದಲಿಗೆ ತಂದೆ ತಾಯಿ ಅನ್ನುವಂಥ ಗುರು ಏನಿದ್ದಾರೆ ಅವರು ವಿಸ್ತಾರವಾಗಿ ಯೋಚನೆ ಮಾಡಬೇಕು, ವಿಶಾಲವಾಗಿ ಯೋಚನೆ ಮಾಡೋದು ಕಲ್ತಿರಬೇಕು ಅವರು ಕೂಡ. ಹಾಗಿದ್ದಾಗ ಮಾತ್ರ ಮುಂದೆ ಆಧ್ಯಾತ್ಮಿಕವಾಗಿಯೋ ಅಥವಾ ಲೌಕಿಕವಾಗಿಯೋ ನಾವು ಉನ್ನತಿಯನ್ನು ಸಾಧಿಸಬೇಕಾದ್ರೆ ಸರಿಯಾದ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವ ವಿವೇಕ ನಮಗೆ ಬರಬೇಕಲ್ಲ. ಆ ವಿವೇಕ ಬರಬೇಕಾದ್ರೆ ಮೊದಲು ತಂದೆ ತಾಯಿಯೇ ಕಾರಣ. ವಂಡರ್ಫುಲ್. ಸೊ ಅವರ ಮಾರ್ಗದರ್ಶನ ಇಲ್ಲದೆ ಹೋದರೆ ನಾವು ರಾಂಗ್ ಗುರುವನ್ನೇ ಆಯ್ಕೆ ಮಾಡಿರ್ತೀವಿ. ಸೊ ಹಾಗಿರ್ಬೇಕಾದ್ರೆ ಅಂದರೆ ತಂದೆ ತಾಯಿಗಳು ಈ ಥರ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೊಬ್ಬ ಒಳ್ಳೆ ಗುರು ಸಿಕ್ಕಿರಬೇಕು. ಅವ್ರಿಗೊಬ್ಬ ಒಳ್ಳೆ, ಇದು ಒಂದು ರೀತಿ ಒಂದು ಮಾತಿದೆಯಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ. ಹಾಗೆ ಅವ್ರಿಗೂ ಸರಿಯಾದವ್ರು ಇರಬೇಕು, ಅವ್ರಿಗೆ ಸರಿಯಾದವ್ರು ಇದ್ದರೆ ಇವ್ರಿಗೆ ನಮಗೆ ಸರಿಯಾದವರು ಸಿಗ್ತಾರೆ. ಗುರುಗಳ ಈ ಒಂದು ಕಾರ್ಯಕ್ರಮ ಮತ್ತೊಂದು ಸಲ ನಾನು ಹೇಳೋದಾದರೆ, ಯೂಶ್ವಲಿ ನಾವು ಈ ಥರ ಕಾರ್ಯಕ್ರಮಗಳಿಗೆ ಅಂದರೆ ವಯಸ್ಸಾದವರು ಹೋಗಬೇಕು ಅಥವಾ ಸ್ವಲ್ಪ ಆಧ್ಯಾತ್ಮಿಕವಾಗಿ ಒಲವುಳ್ಳವರು ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರಬಹುದು ಅನ್ನೋದ್ರ ಬಗ್ಗೆ ದಯವಿಟ್ಟು ನೋಡಿ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಕೇವಲ ನಾವು ನೋಡ್ತಾ ಇರ್ತೀವಿ, ತುಂಬ ಹಿಂದೆ ಒಂದು ಕಡೆ ಹೋದಾಗ ಹೇಳಿದ್ವು, ಬರೀ ಬಿಳಿ ತಲೆಗಳೇ ಕಾಣಿಸ್ತಾ ಇದೆ, ಕಪ್ಪು ತಲೆಗಳೇ ಕಾಣಿಸ್ತಾ ಇಲ್ಲ ಅಂತ ಒಂದ್ಸರಿ ಹೇಳಿದ್ವು. ಆದರೆ ನಮ್ಮ ಅದೃಷ್ಟ ಏನು ಅಂದರೆ, ಬಿಳಿ ತಲೆಗಳು ಅಂದರೆ ವೃದ್ಧರು, ತಿಳಿದಂಥವ್ರು ಎಷ್ಟು ಜನ ಬರ್ತಾರೋ ಅದಕ್ಕಿಂತ ಹೆಚ್ಚಿನ ಭಾಗ ಇವತ್ತಿನ ಯುವಕರು ಕೂಡ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಎಷ್ಟೋ ಜನ ನಮ್ಮ ಉಪಾಸಕರು ಏನು ಸೇವೆ ಮಾಡ್ತಾ ಇದ್ದಾರೆ ಅವರದೇ ಒಂದು ದೊಡ್ಡ ಒಂದು 20-30 ವರ್ಷದ ಹೆಚ್ಚಿನ ಭಾಗ ನಮ್ಮ ಉಪಾಸಕರುಗಳಿದೆ, ತರುಣರೇ ಇದ್ದಾರೆ. ಹಾಗಾಗಿ ಅಲ್ಲಿ ಬರುವಂಥವ್ರು ಎಲ್ಲ ವಯಸ್ಸಿನವರು, ಅಲ್ಲಿ ಗಲಾಟೆ ಮಾಡದೆ ಅಳುವಂಥ ಮಗುವನ್ನು ಬಿಟ್ಟು ಅವ್ರು ಬಂದರೂ ನಾವೇನು ತಡೆಯಲ್ಲ, ಸಾಧ್ಯವಾದರೆ ಆ ಡಿಸ್ಟರ್ಬ್ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿಟ್ಟು ಪ್ರತಿಯೊಬ್ಬರಿಗೂ ಅಲ್ಲಿ ಮುಕ್ತ ಅವಕಾಶ ಇದೆ. ಇವರೇ ಬರಬೇಕು, ಈ ವಯಸ್ಸಾದವರೇ ಬರಬೇಕು, ಈ ಜನಗಳೇ ಬರಬೇಕು, ತಿಳಿದವರೇ ಬರಬೇಕು, ನಮ್ಮ ಶಿಬಿರಕ್ಕೆ ಭಾಗವಹಿಸಿದಂಥವರೇ ಬರಬೇಕು, ಈ ಥರದ್ದು ಯಾವ ನಿಬಂಧನೆಯೂ ಇಲ್ಲ. ಇದು ಗುರು ಪೂರ್ಣಿಮೆ, ನಾವು ನಿಮಿತ್ತವಾಗಿ ಉಪಾಸನೆಯಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಗುರುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಅದೊಂದು ವೇದಿಕೆ. ಹಾಗಾಗಿ ಅಲ್ಲಿ ಮಾಡ್ತಾ ಇರುವಂಥದ್ದು ನಮ್ಮ ಪೂಜೆಯಲ್ಲ, ವ್ಯಾಸರ ಪೂಜೆ. ಅಲ್ಲಿ ಮಾಡ್ತಾ ಇರೋದು ಶಂಕರರು, ದತ್ತರ ಪ್ರತೀಕವಾದಂಥ ಶ್ರೀಪಾದಕೆಯ ಪೂಜೆ. ಅರ್ಥಾತ್ ಗುರುವಿನ ಗುರುವನ್ನು ಅಂತ ಹೇಳಿ ದತ್ತಾತ್ರೇಯನ ಕರಿತೀವಿ. ಈ ಎಲ್ಲ ಗುರುಗಳನ್ನು ನಾವು ಅಲ್ಲಿ ಸ್ಮರಣೆ ಮಾಡೋದ್ರಿಂದಾಗಿ ಪ್ರತಿಯೊಬ್ಬರಿಗೂ ಮುಕ್ತವಾದ ಅವಕಾಶ ಇದೆ. ನಾನೊಂದು ಇದನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಕಾರ್ಯಕ್ರಮ, ಬಟ್ ನಿಮ್ಮ ಮಾತು ಕೇಳಿ ನಂಗೆ ಇನ್ನೊಂದು ಪ್ರಶ್ನೆ ಬಂತು. ಗುರುವಿನ ಗುರು ದತ್ತಾತ್ರೇಯ ಇದೇನು ನನಗೂ ಗೊತ್ತಿಲ್ಲ, ಸ್ವಲ್ಪ ಹೇಳ್ಬೋದಾ ಇದ್ರ? ದತ್ತಾತ್ರೇಯರನ್ನ ಕೇಳ್ತಾರೆ, ನಿಮ್ಮ ಗುರು ಯಾರು ಅಂತ. ಓಕೆ. ಅವರು ನಾಯಿ ನನ್ನ ಗುರು ಅಂತ ಹೇಳ್ತಾರೆ, ಕಾಗೆ ನನ್ನ ಗುರು ಅಂತ ಹೇಳ್ತಾರೆ, ಯಾರೋ ಅಲ್ಲಿ ಮೀನು ಹಿಡಿತಾ ಇದ್ದ ಬೆಸ್ತ ನನ್ನ ಗುರು ಅಂತ. ಹಾಗೆ ಸುಮಾರು ಒಂದು 24 ಜನರ ತನಕ ಅವರು ಗುರುಗಳನ್ನು ಹೇಳ್ತಾರೆ. ಅದು ನೀವು ಗುರು ಚರಿತ್ರೆ ಅಂತಲೇ ಇದೆ. ಇವೆಲ್ಲವನ್ನೂ ನೀವು ನೋಡ್ತಾ ಹೋದರೆ ಅದರಲ್ಲಿ ಈ ಥರದ್ದು ಕತೆಗಳೇ ಸಿಗ್ತಾ ಹೋಗ್ತವೆ. ಹಾಗಾಗಿ ದತ್ತಾತ್ರೇಯರು ಏನಿದ್ದಾರೆ ಅಂದರೆ, ಅತ್ರೇಯ ಮತ್ತು ಅನುಸೂಯರ ಮಗ, 3 ಜನ ಮಕ್ಕಳು ಅವರು. 3 ಜನರಲ್ಲಿ ದೂರ್ವಾಸರು, ದತ್ತ ಮತ್ತು ಚಂದ್ರ, ಹೀಗೆ 3 ಜನ ಮಕ್ಕಳು. ಚಂದ್ರ ಮತ್ತು ದುರ್ವಾಸರು ತಪಸ್ಸಿಗಾಗಿ ಹೊರಟು ಬಿಡ್ತಾರೆ. ಹಾಗೆ ಹೊರಡಬೇಕಾದ್ರೆ ಅವರ ಶಕ್ತಿಯನ್ನು ನೀನು ತಂದೆ ತಾಯಿ ಜೊತೆ ಇರೋ ಕಾರಣದಿಂದಾಗಿ
ಅಂಥೇಳಿ ಅವರಿಗೆ ದಾರೆ ಎರಿತಾರೆ, ಯಾರಿಗೆ? ದತ್ತ ಅವ್ರಿಗೆ, ದತ್ತಗೆ. ಹಾಗಾಗಿ ಅಲ್ಲಿಂದ ದತ್ತಾತ್ರೇಯರಾಗ್ತಾರೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತೀಕವಾಗಿ ಅವರು 3 ಜನ. ಆ 3 ಜನರಲ್ಲಿ ಚಂದ್ರ ಮತ್ತು ದುರ್ವಾಸರು ಏನು ತಪಸ್ಸು ಮಾಡಲಿಕ್ಕೋಸ್ಕರ ಅವರು ಹೋಗ್ತಾರೆ, ಆದರೆ ದತ್ತರು ಅಲ್ಲಿ ಉಳಿತಾರೆ. ಹಾಗಾಗಿ 3 ಜನರ ಶಕ್ತಿಯನ್ನು ಅಲ್ಲಿ ಅವರೊಬ್ಬರಿಗೆ ಕೊಟ್ಟಾಗ ಅವರು ಅತ್ರೇಯರಾಗ್ತಾರೆ, ದತ್ತಾತ್ರೇಯರಾಗ್ತಾರೆ. ಅತ್ರಿಯ ಮಗುನೂ ಆದ ಕಾರಣದಿಂದಾಗಿ ಅಲ್ಲಿಂದ ಅವರು ಕೂಡ ವಿಶೇಷವಾಗಿ ನೀವು ಅವಧೂತ ಪರಂಪರೆ ಅಂತ ಕೇಳಿರ್ತೀರಿ. ಅವಧೂತರು ಅಂದರೆ ನೀವು ಹೀಗಿರ್ತಾರೆ ಅಂತ ನೀವು ಪ್ರಿಡಿಕ್ಟ್ ಮಾಡೋಂಗಾಗಲ್ಲ. ಅವರು ಅವರದೇ ಲೋಕದಲ್ಲಿ ಇರ್ತಾರೆ, ಅವ್ರು ಇಷ್ಟ ಬಂದ ಹಾಗಿರ್ತಾರೆ. ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ, ಅವ್ರನ್ನ ಯಾರನ್ನೋ ಮೆಚ್ಚಿಸ್ಲಿಕ್ಕಿರಲ್ಲ. ಅವರು ಎಲ್ಲದರಲ್ಲೂ ಒಂದು ರೀತಿ ಡಿಫ್ರೆಂಟ್ ಅಂತ. ಈಗ ಸಿಗರೇಟ್ ಸೇರ್ಬೇಕಾ ಸೇರ್ತಾರೆ, ಕುಡಿಬೇಕಾ ಕುಡಿತಾರೆ, ಸ್ನಾನನೇ ಮಾಡಲ್ಲ, ವಾರಗಟ್ಟಲೆ ವರ್ಷಗಟ್ಟಲೆ ಸ್ನಾನ ಮಾಡಲ್ಲ. ನೀವು ಯಾವುದನ್ನು ತಪ್ಪು ಸರಿ ಅಂತ ಹೇಳಿರ್ತೀರಿ, ಅವರು ಅದನ್ನು ತಪ್ಪು ಅಂತ ಹೇಳ್ತಾರೆ. ನೀನು ಇಲ್ಲ ಇದು ಹೀಗೆ ನೀನು ಪ್ರತಿನಿತ್ಯ ಪೂಜೆ ಮಾಡದೇ ಇದ್ದರೆ ನೀನು ತಪ್ಪು ಅದು ಅಂತ ಹೇಳಿದ್ರೆ ನಾನು ಪೂಜೆನೇ ಮಾಡಲ್ಲ, ಆ ಕಲ್ಲನ್ನೇ ನಾನು ನನ್ನ ತಲೆ ದಿಂಬಾಗಿ ಇಟ್ಕೊಂಡು ಮಲ್ಕೊಳ್ತೀನಿ ಅಂತ. ಅಂತಹ ಒಂದು ಬೇರೆಯದೇ ಆದಂಥ ಒಂದು ಸ್ಥಿತಿ ಅದು ಅವಧೂತ ಸ್ಥಿತಿ ಅಂತ. ಒಂದು ರೀತಿ ಆ ಅವಧೂತ ಪರಂಪರೆ ಶುರು ಆಗೋದಕ್ಕೆ ದತ್ತಾತ್ರೇಯರು ಕಾರಣ. ಅಲ್ಲಿಂದಾಗಿ ಅವಧೂತ ಪರಂಪರೆ ಕೂಡ ದತ್ತಾತ್ರೇಯನ್ ಶುರು ಆಯಿತು. ಈ ಎಲ್ಲ ಕಾರಣದಿಂದ. ಮತ್ತು ಅವ್ರಿಗೆ ಗುರು ಯಾರು ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಅವರು ಪ್ರಕೃತಿಯೇ ಗುರು ಅಂತ ಅಂದ್ಕೊಂಡಿದ್ರು. ಪ್ರತಿ ಒಂದರಿಂದನೂ ಅವರು ಒಂದೊಂದು ವಿಷಯಗಳನ್ನು ಕಲಿತು ಅವರೆಲ್ಲರೂ ನನಗೆ ಗುರು ಅಂತ. ಬಹುಶಃ ಚಿನ್ಮಯ ಮಿಷನ್ ಅವರು ಒಂದು ವಿಡಿಯೋ ಕೂಡ ಬಹಳ ಅದ್ಭುತವಾಗಿದೆ. ಅವರು ಅವಧೂತರು ಹೇಗಿರ್ತಾರೆ, ಅವಧೂತ ಸ್ಥಿತಿ ಹೇಗಿರ್ತಾರೆ, ಅವರನ್ನು ಗುರು ಯಾರು ಅಂತ ದತ್ತ ಕೇಳಿದ್ರೆ ನನಗೆ ಈ ಗುರು ಇದರಿಂದ ಇದನ್ನು ಕಲಿತೆ. ಒಬ್ಬ ರಾಜ ತನ್ನ ಎಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಇದೆಲ್ಲವೂ ನನಗೆ ನಶ್ವರ ಅಂಥೇಳಿ ಚಿನ್ನ ವಸ್ತ್ರ ವೈಡಿಯ ಎಸಿಬೇಕಾದದ್ದು ಇದನ್ನಲ್ಲ, ನಿನ್ನ ಮನಸ್ಸಿನಲ್ಲಿರುವಂಥ ಅಹಂಕಾರವನ್ನು ಎಸಿಬೇಕು, ನಿನ್ನಲ್ಲಿರುವಂಥ ಮೋಹವನ್ನು ಎಸಿಬೇಕು. ಅದು ಹೇಗೆ ಎಸಿಬೇಕು, ನೀನು ಹೇಗೆ ಕಲಿತೆ ಅಂತ ಕೇಳಿದಾಗ ಈ ದತ್ತಾತ್ರೇಯರು ಅವಧೂತರು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ. ಯಾರಿಗಾದ್ರೂ ಸಾಧ್ಯ ಆದರೆ ಅದನ್ನು ನೋಡಿ. ಬಹಳ ಅದ್ಭುತವಾಗಿ ಚಿನ್ಮಯ ಮಿಷನ್ ಅವರು ಅದನ್ನು ತೆಗೆದಿದ್ದಾರೆ. ದತ್ತಾತ್ರೇಯ ಬಗ್ಗೆ ಒಂದು ಸಣ್ಣ ಒಂದು ಡಾಕ್ಯುಮೆಂಟ್ರಿ, ಒಂದು ಸಣ್ಣ ಸೀರೀಸ್ ಥರ ತೆಗೆದಿದ್ದಾರೆ. ಆ ಥರ ಬಹಳ ಅದ್ಭುತವಾಗಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪುನೀತ್ ನಿಮಗೆ ಸಿಕ್ಕರೆ ಅದನ್ನು ಹಾಕಿ. ಸೊ ಅಷ್ಟು ಹೇಳ್ತಾ ನಾನು ಗುರುಪೂರ್ಣಿಮೆಯ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮನ್ನು ಆಹ್ವಾನಿಸಿಗೋಸ್ಕರ ಮಾಡಿರುವಂಥ ವಿಡಿಯೋ ಇದು. ಮತ್ತು ಗುರುಗಳ ಬಗ್ಗೆ ಅಂದರೆ ಗುರುವಿನ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನು ಈ ಒಂದು ಗುರುಪೂರ್ಣಿಮೆಯ ಮಹೋತ್ಸವ ಏನಿದೆ ಇದರ ಸಾಫ್ಟ್ ಕಾಪಿ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇದರ ಡೀಟೇಲ್ಸ್ ಇರುತ್ತೆ. ಸಾಫ್ಟ್ ಕಾಪಿ ನಮ್ಮ ಕಮ್ಯುನಿಟಿ ಪೇಜಲ್ಲಿರುತ್ತೆ. ಇಲ್ಲಿ ಲೊಕೇಶನ್ಗೋಸ್ಕರ ಒಂದು ಸ್ಕ್ಯಾನ್ ಕೂಡ ಇದೆ, ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಲೊಕೇಶನ್ ಗೊತ್ತಾಗುತ್ತೆ. ಸೊ ಆಸಕ್ತರು ದಯವಿಟ್ಟು ಇದನ್ನು ಗಮನಿಸಿ ಮತ್ತು ನಿಮ್ಮ ಸಂಸಾರ ಒಂದಿಗರಾಗಿ ಹೋಗಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಅಂದರೆ ತುಂಬ ಚಿಕ್ಕ ಮಕ್ಕಳನ್ನ ಬಿಟ್ಟು ಒಂದಷ್ಟು 7-8 ವರ್ಷದ ನಂತರದ ಮಕ್ಕಳು, ಗಲಾಟೆ ಮಾಡದಿರೋಂಥ ಮಕ್ಕಳನ್ನ ಕರ್ಕೊಂಡು ಹೋಗಿ ಮತ್ತು ಅದ್ಭುತವಾದ ಮಾತುಗಳಿಗೆ ಸಾಕ್ಷಿಯಾಗಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಲೈಫಲ್ಲಿ ಒಬ್ಬರು ಗುರು ಅಂತಿರ್ತಾರಲ್ಲ, ಆ ಗುರುವಿಗೆ ಧನ್ಯವಾದ ಅಥವಾ ಕೃತಜ್ಞತೆ ಸಲ್ಲಿಸುವ ಒಂದು ಅವಕಾಶ ಅಂತ ಅಂದ್ಕೊಳ್ಳಿ. ಗುರುಗಳಿಗೆ ಅಂತಲ್ಲ, ನಮ್ಮ ಗುರುಗಳಿಗೂ, ಯಾರೋ ನಮ್ಮ ಟೀಚರ್ಸು ಪ್ರೈಮರಿ ಸ್ಕೂಲಲ್ಲೋ ಹೈಸ್ಕೂಲಲ್ಲೋ ಇನ್ಯಾವುದೋ ಟೈಮಲ್ಲೋ ನಮ್ಮ ಮೆಂಟೋರ್ಸು, ಇವರೆಲ್ಲ ಗುರುಗಳೆಲ್ಲವ ನಮಗೆ, ನಮ್ಮ ತಾಯಿ ತಂದೆ ಸೇರಿಕೊಂಡು. ಸೊ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುವಂಥ ಅವಕಾಶ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ಈ ಅದ್ಭುತವಾದ ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ನಾನು ಸದ್ಗುರು ಶ್ರೀರಾಮ್ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದ. ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದು ಗುರು ಪೂರ್ಣಿಮೆಯ ಕುರಿತಾದ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕಿನಂದು ನಡೆಯಲಿದೆ. ಕನಕಪುರ ರೋಡಲ್ಲಿರುವ BRS ಗ್ರ್ಯಾಂಡ್ಯೂರ್ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಅದರ ಫೋನ್ ನಂಬರ್ಗಳು ಕೂಡ ಇದೆ. ದಯವಿಟ್ಟು ಪಾಲ್ಗೊಳ್ಳಿ ಮತ್ತು ಗುರುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.